गुरुभ्यो नमः परमगुरुभ्यो नमः श्रीमदानंदतीर्थ भगवत्पादाचार्य गुरुभ्यो नमः हरिः ओम् सुमतिविरनुमेयं शुभ्रकायं सकायं सुखमयमनपायं मुक्त्युपायं विमायं नृहयममयमेयं देयमाम्नाय देयं सदेयं श्रीसहायं भजेऽहम् बुद्धिर्बलं यशोधैर्यं निर्भयत्वमरोगता जाड्यं वाक्पटुत्वं च हनुमत्स्मरणात् भवेत् तीर्थानाम् उत्तमं तीर्थं वनानाम् उत्तमं वनं क्षेत्राणाम् उत्तमक्षेत्रं मम वृन्दावनं द्विजः नमोऽस्तु तात्विका देवा विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि मिथ्या सिद्धांत दुर्द्वंदन विध्वंसन विचक्षणः जयतीर्थाख्य तरणिर्भासतां नो हृदंबरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे वंदारुजन संदोह मंदारधर सन्निभं वृंदार्ग गुरु प्रज्ञं वंदे भागीन्द्रदेशिकं धरणी मंडले ख्यातं धैर्यादिगुणभ्रमितं विकृताशेषवाधीवं धीरसिंहगुरुं भजे श्रीरामपादाम्बुजासक्तं राघवेन्द्रगुरुप्रियं मुनीन्द्रयोगिनं सेवे कामितार्थप्रदायकम् चिंतामणि सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्दे अभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे श्रीराघवेन्द्रचित्तघ्नं सारमात्रवदावदं दूरीकृतदुराचारं कृष्णाचार्यगुरुं भजे राघवेन्द्र कृपापात्रं कौतालक्षेत्रवासिनं नानाग्रन्थप्रणेतारं गुरुजगन्नाथमहं भजे हयग्रीवगदाम्बोजमानसं स्वाधीशप्रियं गुरुगोविन्दविठलदासवर्यं गुरुं वन्दे निरन्तरम् आपादमौलिपर्यन्तं गुरूणाम् आकृतिं स्मरेत् तेन विद्याः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरि ओम् ನಿನ್ನೆ ದಿನ ಚಿಂತನೆ ಮಾಡುವಾಗ ರಾಯರ ಗುರುಪರಂಪರೆ ಬಗ್ಗೆ ಚಿಂತನೆ ಮಾಡಿದ್ವಿ. ರಾಯರ ಗುರುಪರಂಪರೆ ಎಂದದ್ದು ಮಧ್ವಾಚಾರ್ಯರಿಂದ ಹೇಗೆ ಪ್ರದತ್ತವಾಗಿ ಆ ಪರಂಪರೆ ಸುದೀರ್ಘವಾಗಿ ಸುಧೀಂದ್ರ ತೀರ್ಥವರೆಗೂ ಹರಿತಾ ಬಂತು. ಹಿಂದೆ ಹೇಳಿದ್ವಿ ಕೃಷ್ಣದೇವರಾಯನ ಪತನ ಆಯಿತು. ಕೃಷ್ಣದೇವರಾಯನ ಪತನ ಆದ ಕಾಲಕ್ಕೆ ಕೆಲವು ಜನ ಮಹಾರಾಷ್ಟ್ರ ಪ್ರಾಂತಕ್ಕೆ ಹೋದ್ರಂತೆ. ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಜೀವನ ಮಾಡೋಣ ಅಂತ ಅಲ್ಲಿ ಇದ್ದಂಥ ಕೆಲವಾರು ಪೇಶ್ವೆ ರಾಜರು ಅವರು ಬ್ರಾಹ್ಮಣರನ್ನ ನಾವು ಸಂರಕ್ಷಣೆ ಮಾಡ್ತೀವಿ ಅಂತ ತಾವು ಕರೆಸ್ಕೊಂಡ್ರು. ಇನ್ನು ಕೆಲವೊಬ್ಬರು ಕುಂಭಕೋಣಕ್ಕೆ ಹೋದರು, ಕುಂಭಕೋಣ, ಕೆಲವೊಬ್ಬರು ಕಾಶಿ, ಈ ರೀತಿ ತೆರಳುವಾಗ ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ ಯಾರು ಭಯಪಡೋದು ಬೇಕಾಗಿಲ್ಲ, ಪ್ರತಿಯೊಬ್ಬರು ಕೂಡ ಕುಂಭಕೋಣಕ್ಕೆ ಬನ್ನಿ, ನಾವು ಅವ್ರನ್ನ ನೋಡ್ಕೋತೀವಿ ಅಂತ. ರಾಘವೇಂದ್ರ ವಿಜಯಕಾರರು ಎಷ್ಟು ಚೆನ್ನಾಗಿ ಕುಂಭಕೋಣ ವರ್ಣನೆ ಮಾಡಿದ್ದಾರೆ ಅಂತಂದರೆ, ಏನಕ್ಕೆ ವಿಜಯೇಂದ್ರ ಸ್ವಾಮಿ ಕುಂಭಕೋಣಕ್ಕೆ ಹೋದರು ಅಂತ, ಏನಕ್ಕೆ ಕುಂಭಕೋಣಕ್ಕೆ ಹೋದರು ಅಂತಂದರೆ ಹೇಳ್ತಾರೆ, ದಕ್ಷಿಣ ಕಾಶಿ ಅಂತ ಕರೆಸ್ಕೊಂಡಿದೆ ಕುಂಭಕೋಣ. ಎರಡು ಬದಿಯಲ್ಲೂ ಕೂಡ ಕಾವೇರಿ ಹರಿತಾಳೆ. ಎಷ್ಟು ಜೋರಾಗಿ ಹರಿತಾಳೆ ಕಾವೇರಿ ಕುಂಭಕೋಣದಲ್ಲಿ ಅಂದರೆ ತುಂಬ ಬೋರ್ಗರಿತಾಳೆ. ಆ ಕಾವೇರಿನ ಕುಂಭಕೋಣದಲ್ಲಿ ನೋಡೋದು ಅಂತಂದರೆ ಆನಂದ. ಈ ಮೆಟ್ಟೂರು ಡ್ಯಾಮ್ ಇದೆಯಲ್ಲ, ಈ ಮೆಟ್ಟೂರು ಡ್ಯಾಮ್ ಆದಮೇಲಿಂದ ಅದು ಕರ್ನಾಟಕದಲ್ಲಿ ನೀರು ಬಿಟ್ಟಿದ್ರೆ ಮಾತ್ರ ಈ ಸಂದರ್ಭಕ್ಕೆ ಹೋಗ್ಬೇಕು. ಒಳ್ಳೆ ನೀರಿದೆ, ಎಷ್ಟು ಚೆನ್ನಾಗಿ ಹರಿತಾಳೆ ಕಾವೇರಿ ಅಂತಂದ್ರೆ ನಿಜ ಎರಡು ಕನಸಾಗುತ್ತೆ, ಅಷ್ಟು ಬೋರ್ಗರಿತಾಳೆ ಅಂತ ಕುಂಭಕೋಣ. ಆ ಕುಂಭಕೋಣಕ್ಕೆ ಹೋಗ್ತಾರೆ. ಇಲ್ಲಿ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ ಕುಂಭಕೋಣ ನಿರ್ಮಾಣ ಆಯಿತು. ಕುಂಭಕೋಣದ ಬಗ್ಗೆ ಹೇಳುವಾಗ ಹೇಳ್ತಾರೆ, ಗಂಗೆ ಭೂಮಿಗೆ ಹೇಗೆ ಬಂದು ಅಂತ ಹೇಳುವಾಗ ವಾಮನ ರೂಪಿ ತ್ರಿವಿಕ್ರಮನಾದ ತ್ರಿವಿಕ್ರಮನ ಪಾದ ಬ್ರಹ್ಮಾಂಡದ ಆ ವಜ್ರಲೇಪಕ್ಕೆ ತಾಕಿದಾಗ ಅಲ್ಲಿ ಗಂಗೆ ಉಗಮಿಸಿದ್ಲು. ಬ್ರಹ್ಮದೇವರು ಆ ತ್ರಿವಿಕ್ರಮ ದೇವರ ಪಾದ ತೊಳೆದು ಅಲ್ಲಿ ಗಂಗೆ ಬಂದಳು ಅಂತ ಹೇಳ್ತಾರೆ. ಆಗ ಹೇಳುವಾಗ ಹೇಳ್ತಾ ಇದ್ದಾರೆ ರಾಘವೇಂದ್ರ ಕಾವ್ಯರು ವಿಜಯಕಾರರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ ವರ್ಣನೆಗೆ ಮಿತಿ ಇಲ್ಲ. ಏನು ವರ್ಣಿಸ್ತಾ ಇದ್ದಾರೆ ಅಂತಂದ್ರೆ, ವಾಮನ ಗಿಡ್ಡ ತುಂಬ ಕುಳ್ಳಕ್ಕಿರೋನು ಆಕಾಶದವರೆಗೂ ಹೇಗೆ ಬೆಳಿತಾನೆ
ಅದಕ್ಕೆ ಅಂತಾರೆ ಕುಂಭಕೋಣದಲ್ಲಿ, ಇಡೀ ಭಾರತದಲ್ಲಿ ಕುಂಭಕೋಣದಲ್ಲಿ ಇದ್ದಂಥ ಬಿಲ್ಡಿಂಗ್ಗಳು ಅಷ್ಟು ಟೈಟಾಗಿ ಎಲ್ಲೂ ಇರಲಿಲ್ವಂತೆ. ಆದರೆ ಕುಂಭಕೋಣದ ಮಾಡಿ ಎತ್ತಿ ಆಕಾಶ ತಾಕದಂತೆ ಅಂತ ಹೇಳ್ತಾರೆ. ಆ ರೀತಿ ಬಂದು ಅಂತ ವರ್ಣನೆ ಮಾಡ್ತಾರೆ. ಅಷ್ಟಲ್ಲ, ಬ್ರಹ್ಮದೇವರಿಗೆ ಈ ಭೂಲೋಕವನ್ನ, ಲೋಕಗಳನ್ನೆಲ್ಲ ಸೃಷ್ಟಿ ಮಾಡಬೇಕು ಅಂತ ಆಸೆ. ಆಗ ಒಂದು ಮಾಡೆಲ್ ತಯಾರು ಮಾಡ್ಕೊಂಡ್ರು. ಆ ಮಾಡೆಲ್ ಇಟ್ಕೊಂಡು ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಮೇಲೆ ಬ್ರಹ್ಮದೇವರಿಗೆ ಅನ್ನಿಸ್ತಂತೆ ಈ ಮಾಡೆಲ್ ಎಲ್ಲಿ ಇಲ್ಲಿ ಅಂದಾಗ ಆ ಮಾಡಲ್ಲೇ ಕುಂಭಕೋಣ ಅಂತ. ಕುಂಭಕೋಣವನ್ನು ನೋಡಿ ಬ್ರಹ್ಮಾಂಡವನ್ನು ರಚನೆ ಮಾಡಿದ ಅಂತ. ಕುಂಭಕೋಣಕ್ಕಂತ ವಿಶೇಷತೆ. ಒಂದು ಕಡೆ ಹೇಳ್ತಾರೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಪುಣ್ಯಕ್ಷೇತ್ರದಲ್ಲಿ ಹೋಗಿ ಪಾಪ ಮಾಡಿದ್ರೆ ಅದಕ್ಕೆ ನರಕನೇ, ವಜ್ರಲೇಪ ಇದ್ದಾಗೆ. ಆದರೆ ಕುಂಭಕೋಣದ ಬಗ್ಗೆ ಹೇಳುವಾಗ ಹೇಳ್ತಾ ಇದ್ದಾರೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ತೀರ್ಥಕ್ಷೇತ್ರೇ ವಿನಶ್ಯತಿ. ತೀರ್ಥಕ್ಷೇತ್ರೇ ಕೃತಂ ಪಾಪಂ ಕಾಶಿ ಕ್ಷೇತ್ರೇ ವಿನಶ್ಯತಿ. ಕಾಶಿ ಕ್ಷೇತ್ರೇ ಕೃತಂ ಪಾಪಂ ಕುಂಭಕೋಣೆ ವಿನಶ್ಯತಿ. ಎಲ್ಲ ಪಾಪಗಳನ್ನ ಮಾಡಿ ಕುಂಭಕೋಣದಲ್ಲಿ ಕಳ್ಕೋಬಹುದು. ಕುಂಭಕೋಣದಲ್ಲಿರೋದು ಎಲ್ಲಿಗೆ ಹೋಗ್ಬೇಕು ಕಳ್ಕೊಳ್ಳೋಕೆ ಅಂದ್ರೆ ಕುಂಭಕೋಣೆ ವಿನಶ್ಯತಿ ಅಂತ ಹೇಳ್ತಾರೆ. ಕುಂಭಕೋಣದಲ್ಲೇನೆ ಎಲ್ಲ ಪಾಪಗಳನ್ನು ಕಳ್ಕೋಬಹುದು. ಅಂತಹ ಸಾಮರ್ಥ್ಯ ಕುಂಭಕೋಣಕ್ಕಿದೆ. ಅಲ್ಲಿ ಹೋಳು ನಮಗೆಲ್ಲ ಗೊತ್ತಿರುವಂತ ಕಥೆನೇ. ಆಗ ಕನಕಾಚಲ ಭಟ್ರು ಅಂತ ನೆನ್ನೆ ಹೇಳಿದೆ. ಯಾರಿಗೆ ಕನಕಾಚಲ ಭಟ್ರು ಅಂತಂದ್ರೆ ಗೌತಮ ಗೋತ್ರೋತ್ಪನ್ನರು. ರಾಯರ ಬಗ್ಗೆ ಹೇಳುವಾಗ ಒಂದು ಗುರು ಪರಂಪರೆಯನ್ನ ನೆನ್ನೆ ನೋಡಿದ್ವಿ. ಏನು ಪದ್ಮನಾಭ ತೀರ್ಥರು, ನಾಡತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ ತೀರ್ಥರು, ಜಯತೀರ್ಥರು, ವಿದ್ಯಾಧಿರಾಜರು, ಕವೀಂದ್ರ ತೀರ್ಥರು, ವಾಗೀಶರು, ರಾಮಚಂದ್ರ ತೀರ್ಥರು, ವಿಭುಧೇಂದ್ರ ತೀರ್ಥರು, ಜಿತಾಮಿತ್ರರು, ರಘುನಂದನ ತೀರ್ಥರು, ಸುರೇಂದ್ರ ತೀರ್ಥರು, ವಿಜಯೇಂದ್ರ ತೀರ್ಥರು, ಸುಧೀಂದ್ರ ತೀರ್ಥರವರೆಗೆ ಗುರು ಪರಂಪರಾ ನೋಡಿದ್ವಿ. ಆ ವಿಜಯೇಂದ್ರ ತೀರ್ಥರ ಕಾಲ, ಆ ಕಾಲದಲ್ಲಿ ಕೃಷ್ಣಾಚಾರ್ಯರು ಅಂತ, ಕೃಷ್ಣ ಭಟ್ರು ಅಂತ. ಆ ಕೃಷ್ಣ ಭಟ್ರಿಗೆ ಗೊತ್ತಿಲ್ಲದಿರೋ ಕಲೆಗಳೇ ಇಲ್ಲ ಅಂತೆ, ಗೊತ್ತಿಲ್ಲದಿರೋ ವಿದ್ಯೆನೇ ಇರುತ್ತೆ. ಅಂದ್ರೆ ಯಾರು? ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಮುತ್ತಾತ. ಅವರು ಕರಗತ ಮಾಡಿಕೊಳ್ಳದೆ ಇರುವಂತ ವಿದ್ಯೆನೇ ಇಲ್ಲ. ವಿದ್ಯೆ ಅಂತಂದ್ರೆ ಸುಮ್ಮನೆ ಏನೋ ಓದಿ ತಿಳ್ಕೊಳ್ಳೋದಲ್ಲ, ಆ ವಿದ್ಯೆನ ಅನುಷ್ಠಾನಕ್ಕೆ ಇಟ್ಕೊಂಡಿದ್ರು. ಅದು ಬಹಳ ಕಷ್ಟ ಅಂತ. ಅಸಾಧಾರಣವಾಗಿರ್ತಕ್ಕಂಥ ದೊಡ್ಡ ಪಾಂಡಿತ್ಯವನ್ನ ತಾವು ಗಳಿಸಿದ್ರಂತೆ ಕೃಷ್ಣಾಚಾರ್ಯರು. ಆ ಕೃಷ್ಣಾಚಾರ್ಯರ ವರಪುತ್ರರೇ ಕನಕಾಚಲ ಭಟ್ರು. ನಾ ಹೇಳಿದೆ ನನಗೆ, ಕೃಷ್ಣಾಚಾರ್ಯರು ಒಂದು ಸ್ವಲ್ಪ ಕಾಲ, ಕೆಲವಾರು ಭಾಗ ಮಾತ್ರ ಅವರು ವೀಣೆನಲ್ಲಿ ತುಂಬ ಒಳ್ಳೆ ವಿದ್ವಾಂಸರು, ವೈಣಿಕ ವಿದ್ವಾಂಸರು. ಕೃಷ್ಣದೇವರಾಯ ಕೇಳಿದ್ನಂತೆ, ನೀವು ನುಡಿಸೋ ವೀಣೆ ನೋಡಿ ನನಗೆ ಕಲಿಬೇಕು ಅಂತ ಆಸೆ ಆಗ್ತಾ ಇದೆ, ದಯವಿಟ್ಟು ಕೃಷ್ಣಾಚಾರ್ಯ ನನಗೆ ವೀಣೆಯನ್ನು ಹೇಳ್ಕೊಡಿ. ನಿಜ ವಿದ್ಯಾಧರತಾಂ ವಿಧಾತು ಕಾಮಃ. ಆ ವಿಜಯನಗರದ ಸಾಮ್ರಾಟ್ ಉಪದಿಶ್ಯ ಸ ಕೃಷ್ಣ ಭೂಪಾಲರೇರ್ ನಿಜ ಗಂಧರ್ವ ಕಲಾಮ ಗೃಹಾತ್. ಗಂಧರ್ವ ಕಲೆ ಕೃಷ್ಣದೇವರಾಯ ಬಂದ, ಒಂದು ಸ್ವಲ್ಪ ದಿನ ಕೂತ ಕಲ್ತ. ಸ್ವಲ್ಪ ದಿನ ಕೂತ್ ಕಲ್ತ್ರು ಆ ಕೃಷ್ಣಾಚಾರ್ಯ ಏನ್ ಮಾಡ್ತಾರೆ ಅಂತಂದ್ರೆ, ಇವರ ಒಂದು ವಿದ್ಯಾ ಪಾಂಡಿತ್ಯಕ್ಕೆ ಗುರುದಕ್ಷಿಣೆ ನೆಪದಲ್ಲಿ ಮುತ್ತಿನ ತುರಾಯಿ ಮಾಡಿಸಿದಂತೆ. ಮುತ್ತಿನ ತುರಾಯಿ ಮಾಡಿಸಿ ಮುತ್ತಿನ ಸರ, ರತ್ನದ ಕಂಕಣವೇ ಮೊದಲಾದ ಅನೇಕ ಬಿರುದುಗಳನ್ನು ಕೊಟ್ಟು ರಾಘವೇಂದ್ರ ಸ್ವಾಮಿಗಳ ಮುತ್ತಾತನನ್ನ ಬಹಳ ಗೌರವ ಆದರದಿಂದ ಕಂಡಿದ್ದ. ಆ ಕನಕಾಚಲ ಭಟ್ರು ಯಾರು ಅಂತ ಹೇಳುವಾಗ ರಾಘವೇಂದ್ರಕಾರರು ಹೇಳ್ತಾ ಇದ್ದಾರೆ, ಯಾರು ಅಂತಂದ್ರೆ ಗೌತಮ ಗೋತ್ರೋತ್ಪನ್ನರಪ್ಪ. ಯಾರಿಗೆ ಗೌತಮರು? ತಾಪಸೋತ್ತಮ ಮೌನಿ ಶಾಪದಿಂದ ಜ್ಞಾನಿಗಳಿಗೆ ಅಜ್ಞಾನತೆ ಬರಲು. ಒಮ್ಮೆ ಭೀಕರವಾದ ಬರಗಾಲ ಅನ್ನೋದು ಇಡೀ ಭೂಮಂಡಲದಲ್ಲಿ ಕಾಡುತ್ತೆ. ಬಡತನ ಅಂತಂದ್ರೆ ಏನೂ ಇಲ್ಲ ಅಂತಂದ್ರೆ ಏನೂ ಇಲ್ಲ, ಒಂದು ಹನಿ ನೀರಿಲ್ಲ ಅಂತ ಭೂಮಿ ಮೇಲೆ, ಅಂತ ಕಾಲ. ಆಗ ಎಲ್ಲ ಜನರು ನೋಡಿದ್ರು. ಗೌತಮ ಋಷಿಗಳ ಆಶ್ರಮ ನಿಮಗೆಲ್ಲ ಗೊತ್ತಿರೋಂಥ ಕಥೆ, ಸಂಕ್ಷಿಪ್ತವಾಗಿ ಹೇಳ್ತೀನಿ ಅಷ್ಟೇನೆ. ಒಳ್ಳೆ ಸಮೃದ್ಧಿಯಾಗಿತ್ತು ಗೌತಮ ಋಷಿಗಳ ಆಶ್ರಮದ. ಗೌತಮರು ಹೇಗಪ್ಪ ಅಂತಂದ್ರೆ, ಅವರಂತ ಮಡಿ, ಎಂಥ ಮಡಿ ಅಂತಂದ್ರೆ, ಆಗ ಒಂದು ಕಾಳು ಇಟ್ಕೋಬೇಕು, ಮಂತ್ರವನ್ನು ಹೇಳಬೇಕು, ಆವಾಗ ಬಿತ್ತನೆ ಮಾಡಬೇಕು, ಆವಾಗಲೇ ಬೆಳಿಬೇಕು, ಆವಾಗಲೇ ಕಟಾಯಿ ಮಾಡಬೇಕು, ಆವಾಗಲೇ ತಿನ್ಬೇಕು ಅಂತ ಸಾಮರ್ಥ್ಯ ಇತ್ತು. ನಾವು ಸಾಮರ್ಥ್ಯದಿಂದ ಪೌರುಷ ತೋರಿಸ್ತೀವಿ, ಅವ್ರಿಗೆ ಅಂತ ಸಾಮರ್ಥ್ಯ ಇದ್ರೂ ಕೂಡ ಗುಪ್ತವಾಗಿತ್ತು. ಅಂತ ಗೌತಮ ಋಷಿಗಳಿಗೆ ಸಾವಿರಾರು ಜನ, ಲಕ್ಷಾಂತರ ಕೋಟ್ಯಾಂತರ ಜನ ವಿಪ್ರರು ಹೋಗಿ ಅವರ ಆಶ್ರಯದಲ್ಲಿದ್ದರು. 12 ವರ್ಷಗಳ ಕಾಲ ಅವ್ರ ಕಡೆ ಇದ್ದು, 12 ವರ್ಷ ಆದ್ಮೇಲೆ ಒಳ್ಳೆ ಬೆಳೆ ಬಂತು. ಇನ್ಯಾಕೆ ನಮಗೂ ಗೌತಮರಿಗೂ ಸಂಬಂಧ? ಅದಕ್ಕೆ ಒಂದು ಗೋವಿನ ನೆಪ ಮಾಡ್ಬಿಟ್ಟು ಹೊರಟ್ಬಿಟ್ರು. ಗೌತಮರು ಏನು ಮಾಡಿದ್ರು,
ಮೋಸ ಮಾಡಿದ್ರಿಂದ ನಿಮ್ಮ ಜ್ಞಾನ ನಷ್ಟ ಆಗಲಿ ಎಂದು. ದ್ವಾಪರದಲ್ಲಿ ಒಬ್ಬ ಮುನಿಪ ತನ್ನ ಕೋಪದಿಂದಲೇ ಕೊಟ್ಟ ಶಾಪ ಶಾಪಿಸಲು ಜ್ಞಾನ ಲೋಪವಾಗಿ ಅಪಾರ ತತ್ವ ಸ್ವರೂಪ ಎಲ್ಲ ಜ್ಞಾನ ನಷ್ಟ ಆಯ್ತು. ಬ್ರಾಹ್ಮಣರು ಬಾಯಿ ಪಡ್ಕೊಂಡು ನಮ್ಮ ಜೀವನ ಹೇಗೆ, ಜ್ಞಾನವೇ ಹೋದ್ಮೇಲೆ ಇದ್ದೇನು ಮಾಡೋದು ಅಂತ ಸ್ವಾಮಿ ಮೊರೆ ಇಟ್ಟಾಗ ಪರಾಶರರು ಅಂತ ವಸಿಷ್ಠ ಋಷಿಗಳ ಕುಲೋತ್ಪನ್ನರಾದ ಪರಾಶರರು ಬಂದರು. ಈ ದೇವರಾಂತರ್ಗ ಅಂತ ಏನು ಕರಿತೀವಿ, ಹರಿಗಿರಿ ಕ್ಷೇತ್ರ, ಅಲ್ಲಿ ಅವರು ತಪಸ್ಸು ಮಾಡಿದ್ರು. ಅಲ್ಲಿ ಅವರಿಗೆ ಬ್ರಹ್ಮದೇವರ ಮುಖಾಂತರ ಅನುಗ್ರಹ ಆಯಿತು, ನಿಮಗೆ ಪರಮಾತ್ಮನೇ ವೇದವ್ಯಾಸ ರೂಪಿಯಾಗಿ ಬಂದು ವೇದ ವಿಭಾಗ ಮಾಡಿ ಮುಂದೆ ಜನರನ್ನು ಉದ್ಧಾರ ಮಾಡ್ತಾರೆ ಅಂತ. ಈ ರೋಡ್ ಅಂತಿದೆಯಲ್ಲ, ಅಲ್ಲಿ ಒಂದು ವೇದಗಿರಿ ಅಂತಿದೆ. ಆ ವೇದಗಿರಿ ಅಲ್ಲಿ ವೇದವ್ಯಾಸ ದೇವರು ವೇದ ವಿಭಾಗ ಮಾಡಿದ್ರು ಅಂತ ಹೇಳಿ ಅಲ್ಲಿನ ಇತಿಹಾಸ ಹೇಳ್ತಾರೆ. ಅಂಥದ್ದೆಲ್ಲ ನಡೀತು. ಸುಮಾರು ವಿಚಾರ ಹೇಳ್ತಾ ಹೋದ್ರೆ ಸಮಯ ಆಗಲ್ಲ, ಅದಕ್ಕೆ ಅಷ್ಟೇ ಹೇಳ್ತೀನಿ. ಹೇಗೆ ವೇದ ವಿಭಾಗ ಮಾಡಿದ್ರೆ ಎಲ್ಲರನ್ನು ಉದ್ಧಾರ ಮಾಡಿದ್ರು ಅಂತ ಗೌತಮರ ಪರಂಪರೆಯಲ್ಲಿ ಬಂದಂತೆ ಕೃಷ್ಣಾಚಾರ್ಯ. ಆ ಗೌತಮರು ಎಂಥ ಜ್ಞಾನಿಗಳು, ಮೇಧಾವಿಗಳು, ಶಕ್ತಿ ಮಂತ್ರಸಿದ್ಧರು, ಅಂಥ ಸಿದ್ಧಿ ಪುರುಷರು ಕೃಷ್ಣಾಚಾರ್ಯರು. ಅವರ ಮಕ್ಕಳೇ ಕನಕಾಚಲ ಭಟ್ರು. ನಿನ್ನೆ ಹೇಳಿದೆ ಏನಕ್ಕೆ ಕನಕಾಚಲ ಭಟ್ರು ಅಂತ ಹೆಸರು ಬಂತು ಅಂತಂದ್ರೆ, ಆ ಕೃಷ್ಣದೇವರಾಯ ಕೊಟ್ಟಿದ್ನಲ್ಲ ಆಸ್ತಿ ಇವರಿಗೆಲ್ಲ, ಅಷ್ಟು ಕನಕ ಕೊಪ್ಪರಿಗೆ ಇದ್ದಿದ್ದಕ್ಕೆ ಇವನು ಹುಟ್ಟೋ ಕಾಲಕ್ಕೆ ಇಷ್ಟೆಲ್ಲ ಇದೆ, ಅದಕ್ಕೆ ಕನಕಾಚಲ ಅಂತ ಹೆಸರಿರ್ತೀನಿ ಅಂತ ಇಟ್ಟರಂತೆ. ಆ ಕನಕಾಚಲ ಭಟ್ರ ಕಾಲಕ್ಕೆ ಆಗಿದೆ ಕೃಷ್ಣದೇವರಾಯನ ಪತನ. ಆಗ ವಿಜೇಂದ್ರ ಸ್ವಾಮಿಗಳು ಈಗ ಆಗಿದೆ ಅಂದಾಗ ಕಂಚಿ ಎತ್ತರ ಕಾವೇರಿ ಪಟ್ಟಣ ಅಂತ ಅಲ್ಲಿ ಆ ಕನಕಾಚಲ ಭಟ್ರು ತೆರಳುತ್ತಾರೆ. ಎಲ್ಲರೂ ಅನ್ಕೋತಾರೆ ಇವ್ರು ಬರೀ ವೀಣೆ ನುಡಿಸೋರು, ಇವ್ರಿಗೇನು ಶಾಸ್ತ್ರಜ್ಞಾನ ಇಲ್ಲ ಅಂತ ಬಹಳ ಆಡ್ಕೋತಾರೆ. ಆಡ್ಕೊಂಡ್ರೆ ನೋಡಿ ರಾಘವೇಂದ್ರ ಸ್ವಾಮಿ ಎಂಥ ಮನಸ್ಸು ರಾಯದು ಅಂತಂದ್ರೆ, ಒಂದ್ ಕಡೆ ಹೇಳ್ತಾರೆ ಒಂದು ಶಿರೀಷ ಪುಷ್ಪ ಅಂತ ಇದೆಯಂತೆ, ಇದರಲ್ಲೇ ಬರುತ್ತೆ. ರಾಯರ ಬಗ್ಗೆ ವರ್ಣನೆ ಮಾಡುವಾಗ ಹೇಳ್ತಾರೆ ಶಿರೀಷ ಪುಷ್ಪ ಅಂತಿದೆ. ಆ ಶಿರೀಷ ಪುಷ್ಪದ ವೈಶಿಷ್ಟ್ಯತೆ ಏನು ಅಂತಂದ್ರೆ, ಜೋರ ಗಾಳಿ ಬೀಸಿದ್ರೆ ಹೂವು ಪುಡಿ ಆಗುತ್ತೆ. ಶಾವಂತಿಗೆ ಹೂವು ನಾವು ತಗೋತೀವಲ್ಲ, ತುಂಬ ಹಣ್ಣಾಗಿರುವಂಥ ಶಾವಂತಿಗೆ ಹೂವು ತಗೊಂಡ್ರೆ ಮುಟ್ಟಿದ ತಕ್ಷಣ ಪುಡಿ ಹೇಗಾಗುತ್ತೋ ಆ ಹೂವು ಆಗಲ್ಲ, ಮೊಗ್ಗಾಗಿರುವಾಗ ಜೋರ ಗಾಳಿ ಬೀಸಿದ್ರೆ ಪುಡಿ ಆಗುತ್ತೆ. ರಾಯರ ಮನಸ್ಸು ಎಂಥದ್ದು ಅಂತ ಹೇಳುವಾಗ ಹೇಳ್ತಾರೆ, ಆ ಶಿರೀಷ ಪುಷ್ಪ ಕೂಡ ರಾಯರ ಮನಸ್ಸು ಮುಂದೆ ಕಲ್ಲಂತೆ. ಅದು ಬೇಡ, ಇವಾಗ ತೆಗೆದಿರುವಂಥ ಬೆಣ್ಣೆ ರಾಯರ ಮುಂದೆ ಕಠೋರವಾದ ಕಲ್ಲು ಅಂತ ಹೇಳ್ತಾರೆ. ರಾಯರ ಮನಸ್ಸು ಎಷ್ಟು ಮೃದುವೋ ಅವರ ತಾತರಾದ ಕನಕಾಚಲ ಭಟ್ರ ಮನಸ್ಸು ಹಾಗೆ. ಅವರೆಲ್ಲ ಅಷ್ಟು ನಿಂದನೆ ಮಾಡ್ತಿದ್ರೆ ಒಂದೇ ಒಂದು ಚೂರು ಮನಸ್ಸಿನಲ್ಲಿ ವಿಕಾರ ಇರುತ್ತೆ. ಸ್ವಾಮಿ ನೀನು ಈಗ ಇಟ್ಟಿದೀಯಾ, ಉದ್ಧಾರ ಮಾಡೋದು ನೀನು, ಮಾನ ಅಪಮಾನ ನಿಂದು ಅಂತೇಳಿ ಒಂದು ಚೂರು ಬೇಸರ ಮಾಡ್ಕೊಂಡೇ ಹಿಡಿದ್ರು. ಒಂದು ದಿನ ಸ್ವಾಮಿ ಅದಕ್ಕೆ ಸಂದರ್ಭ ಕೊಟ್ಟ. ಅವ್ರ ವಿದ್ಯೆ ಎಂಥದ್ದು ಅಂತ ಗೊತ್ತಾದ್ಮೇಲೆ ಯಾರ್ಯಾರು ಕುರುಹುಗಳಿದ್ರೋ ಅವರೆಲ್ಲ ಬಂದು ಅವ್ರಿಗೆ ನಮಸ್ಕಾರ ಮಾಡಿ ಶರಣಾಗಿ ಅವರಿಂದ ವಿದ್ಯೆಯನ್ನೇ ಪಡಿತಾರೆ. ಅವ್ರಿಗೆ ಇನ್ನೊಂದು ಸ್ವಲ್ಪ ಬಿಟ್ಟು ಮಾಡೋಕ್ಕೆ ಒಂದು ಅರ್ಧ ಗಂಟೆ ಗ್ಯಾಪ್, ಒಂದು ಅರ್ಧ ಗಂಟೆ ಆದ್ಮೇಲೆ ಮಾಡಿ. ಗುಣವಾರಿಧಿ ರಾವೀರಸ ವಿದ್ಯಾಚಣ ಕೃಷ್ಣಾರ್ಯ ಮಹೀಸುರ ಧೀರನೇತು ಕನಕಾಚಲ ನಾಮ ಪುಣ್ಯ ನಾಮ ಕನಕೋರ್ವಿಭೃತಿ ವಾಪರೋತಿ ಧೀರ. ಎಂತ ಪ್ರಸಿದ್ಧರಾಗ್ತಾರ ಕನಕಾಚಲ ಭಟ್ರು ಅಂತಂದ್ರೆ, ಉತ್ತಮ ರೀತಿಯಲ್ಲಿ ಶಾಸ್ತ್ರವಿಜ್ಞರಾಗಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡು ಕುಂಭಕೋಣಕ್ಕೆ ಹೋಗಿ ಅಲ್ಲಿ ವಿಜೇಂದ್ರ ಸ್ವಾಮಿಗಳ ಸಂಪರ್ಕದಲ್ಲಿ ತುಂಬ ಇದ್ದು, ತದನಂತರದಲ್ಲಿ ಅವ್ರಿಗೂ ಒಂದು ಪುತ್ರ ರತ್ನ ಉದಯಿಸ್ತಾರೆ. ಉದಬೋಧಿತಿ ಭೂತಲ ದ್ವಿಜೇಂದ್ರಾದಿ ಭೂರಗಾಮ ಮೌಲಿತಂತ್ರ ವಾಜಂ ಅವಧಾನ್ ಕಿಲ ತಿಮ್ಮಣ್ಣಾರ್ಯ ಮಾಯಾ ಸುರದೋ ವೆಂಕಟಶೈಲನಾಥನಾಥ. ತಿರುಪತಿ ಶ್ರೀನಿವಾಸ ದೇವರ ಅನುಗ್ರಹ ಪ್ರಸಾದದಿಂದ ಅವರಿಗೆ ತಿಮ್ಮಣ್ಣ ಅಂತ ಒಬ್ಬ ಮಗ ಹುಟ್ಟದ. ಆ ತಿಮ್ಮಣ್ಣನು ಸಾಮಾನ್ಯನಲ್ಲ. ಅಧಿಕೃತ್ಯ ಸಬಾಲ್ಯ ಏವ ಶಾಸ್ತ್ರಾಣ್ಯಾಧಿಕಂ ವೈಣಿಕ ವರ್ಣ್ಯ ಗಾನ ವಿದ್ಯಾ ನಗರಂ ವಿಜಯಾಖ್ಯ ಮಧ್ಯತಿಷ್ಠ ಜನನಿ ತಾತಾ ಸಹ ಜಾನಾದಿವಾಸಂ. ತಿಮ್ಮಣ್ಣ ಭಟ್ರು ಬಾಲ್ಯದಲ್ಲಿ ವ್ಯಾಕರಣಾದಿ ಅನೇಕ ವಿದ್ಯೆಗಳನ್ನು ಕಲಿತಿದ್ರು. ನಿನ್ನೆ ಹೇಳಿದೆ, ಬಾಲ್ಯದಲ್ಲೇ ಇರುವಾಗ ವೈಣಿಕ ಆ ವೀಣೆಯನ್ನು ನುಡಿಸಿ ಒಬ್ಬ ಉತ್ತರಾದಿ ಸಂಗೀತಗಾರನ ಸಿತಾರ ಬಾದದ ಮುಂದೆ
ಆ ವೀಣಾವಾದನವನ್ನ ಮಾಡಿ ತಂಜಾವೂರು ರಾಜನಿಂದ ಕೂಡ ರಾಜಸಭೆಯಲ್ಲಿ ವಿಶೇಷವಾಗಿರತಕ್ಕಂಥ ಏನು ಮರ್ಯಾದೆಯನ್ನು ತಾವು ಪಡೆದಿದ್ರು ಅಂತ ತಿಳಿತೀವಿ. ಈ ರೀತಿಯಲ್ಲಿ ತಿಮ್ಮಣ್ಣ ಭಟ್ರು ವಿಜಯನಗರದ ಆಸ್ಥಾನದಲ್ಲಿ ಅನೇಕ ಜನ ವಿದ್ವಾಂಸರು ಬರ್ತಿದ್ರು. ಆ ವಿದ್ವಾಂಸರ ಮಧ್ಯೆ ಹೇಗಪ್ಪ ಇವರು ಕಂಗೊಳಿಸ್ತಾ ಇದ್ರು ಅಂತಂದ್ರೆ, 16 ನಕ್ಷತ್ರಗಳಿರುವಾಗ ಒಬ್ಬ ಸೂರ್ಯ ಬಂದರೆ ಹೇಗೆ ನಕ್ಷತ್ರಗಳು ಮರೆಮಾಚುತ್ತೋ, ರಾಘವೇಂದ್ರ ಸ್ವಾಮಿಗಳ ತಂದೆ ಅವರ ಪಾಂಡಿತ್ಯ ಅಸ್ಖಲಿತವಾಗಿರ್ತಕ್ಕಂಥ ಆ ವಾಗ್ಜರಿಗೆ ಎಲ್ಲರೂ ಕೂಡ ಕಣ್ಮರೆ ಆಗ್ತಿದ್ರು. ಅಂದರೆ ಕಾಣ್ತಿರಲಿಲ್ಲ, ಅಷ್ಟರ ಮಟ್ಟಿಗೆ ಅವರ ಒಂದು ಜ್ಞಾನ ಇದ್ರೂ ಕೂಡ ಅವರ ಮನಸ್ಸೆಂಥದ್ದು, ಅವರ ನಡವಳಿಕೆ ಎಂಥದ್ದು ಅಂತಂದರೆ ಚಂದ್ರನಂತೆ ಅಂತ ತಂಪು, ಯಾರ ಮನಸ್ಸನ್ನು ಕೂಡ ಬೇಜಾರು ಮಾಡಿದಂಥವರಲ್ಲ. ವಿಜಯನಗರದಲ್ಲೇನೆ ವಾಸ ಮಾಡ್ತಿದ್ರು ಅಂತ ಹೇಳ್ತಾರೆ. ಯಾಗ, ಯಜ್ಞ, ಪ್ರವಚನ, ದಾನ, ಪ್ರತಿಗ್ರಹಣ ಎಲ್ಲವನ್ನು ಕೂಡ ಬ್ರಾಹ್ಮಣ ಹೇಗೆ ಬದುಕಬೇಕು ಆ ರೀತಿ ಮಾಡಿ ತಿಮ್ಮಣ್ಣ ಭಟ್ರು ಶ್ರೀನಿವಾಸ ದೇವರ ಅನುಗ್ರಹಕ್ಕಾಗಿ ತಿರುಪತಿ ಸಂದರ್ಶನ ಮಾಡಿ ಆ ತಿರುಪತಿ ಶ್ರೀನಿವಾಸ ದೇವರ ಅನುಗ್ರಹ ಪ್ರಸಾದದಿಂದ ಅವರಿಗೆ ಪುತ್ರಿ ಹುಟ್ಟಾಳೆ. ಮೊದಲು ಅವಳೇ ವೆಂಕಟಾಂಬ ಅಂತಲೇ ನೋಡಿದ್ವಿ, ಇನ್ನೊಬ್ರು ಗುರುರಾಜಾಚಾರ್ಯ ಅಂತ. ಅದಾದ್ಮೇಲೆ ಮತ್ತೆ ತಿರುಪತಿಗೆ ಹೋಗ್ತಾರೆ, ಸೇವೆ ಮಾಡ್ತಾರೆ. ಸೇವೆ ಮಾಡೋ ಕಾಲಕ್ಕೆ ಶ್ರೀನಿವಾಸ ದೇವರ ಹತ್ರ ಕೇಳ್ತಾರೆ, ಸ್ವಾಮಿ ನನಗಿನ್ನ ಒಂದು ಪುತ್ರರತ್ನ ಬೇಕು, ಆ ಪುತ್ರ ನಮ್ಮನ್ನೆಲ್ಲರನ್ನು ಉದ್ಧಾರ ಮಾಡಬೇಕು ಅಂತ ತಾವು ಕೇಳ್ಕೊತಾರೆ. ಶ್ರೀನಿವಾಸ ದೇವರ ಅನುಗ್ರಹ ಪ್ರಸಾದದಿಂದ ಅವ್ರ ಗರ್ಭದಲ್ಲಿ ಒಬ್ಬರು ಬರ್ತಾರೆ. ಅವ್ರು ಯಾರು ಅಂತಂದರೆ ಅವರೇ ಪ್ರಹ್ಲಾದರಾಜರು ಅಂತ ಹೇಳ್ತಾರೆ. ಹಿಂದೆ ಕೈಯಾದು ಅವಳು ಕೂಡ ತಪಸ್ಸು ಮಾಡಿದಂತೆ. ಒಂದು ಕಡೆ ಹೇಳ್ತಾರೆ, ತಪಸ್ಸು ಮಾಡಿ ನಾನು ಉತ್ತಮ ಗಂಡನನ್ನು ಪಡಿಬೇಕು. ಎಂಥ ಗಂಡ ಅಂತಂದರೆ ಒಬ್ಬ ಒಳ್ಳೆ ವಿಷ್ಣು ಭಕ್ತ ನನ್ನ ಗಂಡನಾಗಿ ಬರಬೇಕು ಅಂತ ಕೇಳಿದಂತೆ. ಬ್ರಹ್ಮದೇವರು ಬಂದರು, ನಿಶ್ಚಯ ಆಗೋಗ್ಬಿಟ್ಟಿದೆಯಮ್ಮ, ನಿನ್ನ ಮಗ ನಿನ್ನ ಗರ್ಭದಲ್ಲಿ ಒಬ್ಬ ವಿಷ್ಣು ಭಕ್ತ ಬರ್ತಾನೆ, ಅವನು ಬಂದು ಉದ್ಧಾರ ಮಾಡ್ತಾನೆ. ಆ ಕೈಯಾದು ಹೊಟ್ಟೆಯಲ್ಲಿ ಆ ಪ್ರಹ್ಲಾದ ಇರುವಾಗ ಹಿರಣ್ಯಕಶಿಪು ಏನು ಮಾಡ್ತಾನೆ, ತಪಸ್ಸು ಮಾಡ್ಲಿಕ್ಕೆ ಹೊಟ್ಟೋಗಿರ್ತಾನೆ. ಯಾಕಂದರೆ ಹಿರಣ್ಯಾಕ್ಷರನ್ನ ಸಂಹಾರ ಮಾಡಿಬಿಟ್ಟ ವರಾಹರೂಪಿ ನಾರಾಯಣ, ಅವನನ್ನು ನಾನು ಸಂಹಾರ ಮಾಡಬೇಕು, ಆಗ ನಾನು ಶಕ್ತಿ ಪಡಿಬೇಕು ಅಂತ. ಆಗ ನಾರದರು ತಮ್ಮನೆ ಕರ್ಕೊಂಡು ಹೋಗ್ತಾರೆ. ತಮ್ಮನೆ ಕರ್ಕೊಂಡು ಹೋಗಿ ಅವಳಿಗೆ ಹೇಳ್ತಾ ಇದ್ದಾರೆ, ಗರ್ಭಿಣಿ, ತುಂಬು ಗರ್ಭಿಣಿಗೆ ಹೇಳ್ತಾ ಇದ್ದಾರೆ. ಏನು ಹೇಳ್ತಿದ್ದಾರೆ ಅಂತ ಭಾಗವತವನ್ನೇ ಹೇಳ್ತಿದ್ದಾರಂತೆ. ಇನ್ನು ಪ್ರಹ್ಲಾದರಾಜರ ಅವತಾರನೇ ಆಗಿಲ್ಲ, ಪ್ರಹ್ಲಾದನ ಕಥೆ ಹೇಳ್ತಿದ್ರಂತೆ. ಕೇಳ್ತಾ 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 ಕೈಯೋದು ನಿದ್ದೆ ಬಂದ್ಬಿಟ್ಟಿದೆ. ನಿದ್ದೆ ಬಂದರೂ ಕೂಡ ನೋಡಿದ್ರು ನಾರದರು ನಿದ್ದೆ ಬಂದಿದೆ, ಆದರೆ ಹೂ ಅಂತ ಶಬ್ದ ಬರ್ತಿತ್ತಂತೆ. ಏನಪ್ಪ ಇದು ಹಿಂಗೆ ಶಬ್ದ ಬರ್ತಿದೆಯಲ್ಲ ಅಂತ ಸ್ವಲ್ಪ ಕಿವಿ ಇಟ್ಟರೆ ಆ ಕೈಯಾದ ಗರ್ಭದಲ್ಲಿರುವಂಥ ಮಗು ಅದನ್ನು ಆಲಿಸ್ತಾ ಅದಕ್ಕೆ ಹೂ ಅಂತ ಹೇಳ್ತಿದ್ದಂತೆ. ಇನ್ನೆಂಥ ಮಗುರಿ. ಆಗ ಇಂದ್ರ ಬಂದು ವಜ್ರಾಯುಧದಿಂದ ಈ ಮಗುವನ್ನು ಸಾಯಿಸ್ಬಿಡ್ಬೇಕು. ಯಾಕಂದರೆ ಅವನೇ ದೊಡ್ಡ ಕೀಟ ಹಿರಣ್ಯಕಶಿಪು, ಅವನ ಹೊಟ್ಟೆಯಲ್ಲಿ ಹುಟ್ಟುವಂಥ ಮಗು ಇದೆಂಥ ರಾಕ್ಷಸನು ಅಂತ ಹೇಳಿದರು. ನಾರದರು ಕಾಪಾಡೋದು. ಆಗ ಹೇಳ್ತಾರೆ, ಅಂಜ ಬೇಡಮ್ಮ ನಿನ್ನಂಜಿಕೆಯ ಬಿಡಿಸುವೇನಮ್ಮ, ಗರ್ಭ ನಿನ್ನಲ್ಲಿರುವುದಮ್ಮ, ನಿನ್ನಲ್ಲಿ ಅರ್ಭಕನು ಹುಟ್ಟುವನಮ್ಮ, ನಿರ್ಭಯವು ನಿನಗೆ ಕಣಮ್ಮ, ಎದುರ್ಕೋಬೇಡ, ಮುಂದೆ ಇವನನ್ನು ಯಾರು ಸ್ಮರಿಸ್ತಾರೋ ಅವ್ರಿಗೆ ಭಯ ಇಲ್ಲ. ಸರಿ, ಮುಂದೆ ಹೋದ, ಹಿರಣ್ಯಕಶಿಪು ಹುಟ್ಟದ, ಎಲ್ಲ ಆಯಿತು. ಆ ಪ್ರಹ್ಲಾದರಾಜರು ಹೇಗಿದ್ರು? ಅನೇಕ ವಿಚಾರಗಳಿದೆ. ಹೇಗಿದ್ದ ಅಂತಂದ್ರೆ ಹೇಳ್ತಾರೆ, ಅನ್ಯರಾದವರನ್ನು ತನ್ನಂತೆ ತಿಳಿವ. ಇದು ಪ್ರಹ್ಲಾದರಾಜರದ ಅಂತ ಅಂದ್ಕೋಬಿಡಿ, ರಾಯರ ಜೀವನನೇ. ಪ್ರಹ್ಲಾದರಾಜರಾಗಿದ್ದಾಗ ಎಷ್ಟು ಗುಣಗಳಿತ್ತು, ಅಷ್ಟು ಗುಣಗಳು ರಾಘವೇಂದ್ರ ಸ್ವಾಮಿಗಳಾಗಿದ್ದಿತ್ತು. ಅವ್ರು ಹೇಳ್ತಾರೆ, ಅನ್ಯರಾದವರನ್ನು ತನ್ನಂತೆ ತಿಳಿವ. ನಾವು ಯಾರು ಬೇರೆಯವರು ಅಂತ ಹೇಳ್ತೀವೋ, ರಾಯರು ಇವರು ನಮ್ಮವರು ಅಂತ ಹೇಳ್ತಾರೆ. ನಿಜ ಅಲ್ಲ? ಮಂತ್ರಾಲಯಕ್ಕೆ ಹೋಗ್ರಿ, ನಾವು ಹೋದ್ರೆ ನಮ್ಮವ್ರು ಯಾರು ಇಲ್ಲ ಅಂತ ಹೇಳ್ತೀವಿ. ಆದ್ರೆ ರಾಯರು ಹೇಳ್ತಾರೆ ಅವರೆಲ್ಲ ನನ್ನವರು. ಇಷ್ಟೇ ವ್ಯತ್ಯಾಸ. ಮಾನ್ಯರಾದವರನ್ನು ಮನ್ನಿಸುತ್ತಿರುವ, ಯಾರ್ಯಾರು ಒಳ್ಳೆ ಮಾನ್ಯರಾಗಿದ್ದಾರೆ ಅವ್ರನ್ನೆಲ್ಲ ಕೂಡ ಒಪ್ತಾ ಇರ್ತಾರೆ. ನಮ್ಮಲ್ಲಿ ಯಾರು ಅವರು ಒಳ್ಳೆ ಜ್ಞಾನಿಗಳೇ, ಸುಮ್ಮನೆ ಕಂಡಿದ್ದೀನಿ ಅವ್ರ ವಿದ್ಯೆ ಅಂತ ಹೇಳ್ತೀವಲ್ಲ, ಹಂಗಲ್ಲ, ಅವ್ರಿಗೆಲ್ಲ ಗೌರವ ಕೊಡ್ತಾ ಇದ್ರು. ಚೆನ್ನಾಗಿ ವಂದಿಸಿ ಮುನ್ನ ಹಿಗ್ಗಿರುವ ಧನ್ಯನಾದೆನುವೆಂದು ತನ್ನನ್ನು ತಿಳಿವ, ಕಂದರಾಡುವ ಲೀಲೆಯ ಎಂದು ನೋಡಲಿಯ,
ನಂದ ಕಂದನಲೀರೆಯನೆಂದೀಗೂ ಮರೆಯ ಮಂದಮತಿ ಜನರನ್ನು ಮುಂದಲ್ಲೇ ಕರೆವ ತಂದೆಯಂತಲಿ ಬೋಧಿಸಿ ಸಂದೇಹವ ಕಳೆವ. ಪ್ರಹ್ಲಾದ ರಾಜರಾಗಿರುವಾಗೇನೆ ಅವ್ರಿಗಿಂತ ದೊಡ್ಡವ್ರನ್ನ ಮಕ್ಕಳಂತೆ ಮಾಡಿಕೊಂಡು ತಂದೆಯಂತೆ ಅವರಿಗೆ ಪೋಷಣೆ ಮಾಡ್ತಿದ್ರಂತೆ ಪ್ರಹ್ಲಾದ. ಅಂತಿಂತ ಕೂಸಲ್ಲ, ಅಂತ ಕೂಸು ಈ ಗೋಪಿಕಾಂಬ ಹೊಟ್ಟೆ ಪ್ರವೇಶ ಮಾಡಿದೆ. ಪ್ರವೇಶ ಮಾಡಿತು. ಊರಿನ ಜನ ಎಲ್ಲ ನೋಡ್ತಾ ಇದ್ದಾರೆ. ಇದೇನಿದು, ಯಾವತ್ತು ನೋಡದಿರೋ ಅಂತ ಒಂದು ತೇಜಸ್ಸು ಇವಳಲ್ಲಿದೆಯಲ್ಲ, ಎಂಥ ತೇಜಸ್ಸು ಅಂತಂದ್ರೆ ಇವಳ ಹತ್ರ ಹೋದ್ರೆ ಆ ಪೂರ್ಣಿಮೆ ಚಂದ್ರನ್ ನೋಡಿದ್ರೆ ಆ ಕಾಂತಿ ಬರುತ್ತಲ್ಲ, ಅಂತ ಕಾಂತಿನಂತೆ. ಎಲ್ಲರೂ ಕೇಳ್ತಾರೆ ಏನು, ಅದಕ್ಕೆ ಇಲ್ಲಿ ವರ್ಣನೆ ಮಾಡ್ತಾರೆ. ರಾಹು ಕಂಡ್ರೆ ಚಂದ್ರನಿಗೆ ಭಯ, ಎಲ್ಲಿ ನನ್ನ ನುಂಗ್ತಾನೋ ಅಂತ. ಅದಕ್ಕೆ ಆ ರಾಹು ಆ ಚಂದ್ರ ಬಚ್ಚಿಟ್ಕೊಳ್ಳೋಕ್ಕೇನಾಗಿ ಇವ್ರ ಗರ್ಭದಲ್ಲಿ ಬಂದ್ಬಿಟ್ನ. ಎಂಥ ಕಾಂತಿ ಇವ್ರ ಮುಖದಲ್ಲಿ. ಈ ರೀತಿ ಆಯಿತು. ತಿಮ್ಮಣ್ಣ ಭಟ್ರು ನೋಡಿದ್ರು, ಇದು ಅಂತಿಂತ ಇದಲ್ಲ, ಶ್ರೀನಿವಾಸ ದೇವರು ವರಪ್ರಸಾದ ಅಂತ ಹೇಳಿ ಆ ಗರ್ಭ ಪ್ರವೇಶ ಮಾಡಿ 2ನೇ ತಿಂಗಳಿಗೆ ಶ್ರೀನಿವಾಸ ದೇವರಲ್ಲಿ ಪ್ರಾರ್ಥನೆ ಮಾಡೋದು, ಸ್ವಾಮಿ ಒಂದು ಪುತ್ರರತ್ನ ಜನಿಸಲಿ, ಒಬ್ಬ ಪುತ್ರ ನನಗೆ ಬೇಕು. ಶ್ರೀನಿವಾಸ ದೇವರು ಆಗಲೇ ನಿರ್ಣಯ ಮಾಡಿದ್ರು ಯಾರು ಬರಬೇಕು ಏನು ಎತ್ತ ಅಂತ. ಆಗಲೇ ಒಂದು ಹೆಣ್ಣು ಒಂದು ಗಂಡು ಮಗು ಇತ್ತು. ಅವಳು ಹೊಟ್ಟೆ ನೋಡ್ತಿದ್ರೆ ಎಲ್ಲರೂ ಅನ್ನೋದಂತೆ, ಇದೇನಿದು ಒಳ್ಳೆ ಬಂಗಾರದ ಒಂದು ಡಾಬನ್ನು ಹಾಕೊಂಡ್ರೆ ಆ ನವರತ್ನಗಳಿಂದ ಹೊಳಿತಿದ್ರೆ ಆ ಹೊಟ್ಟೆ ಹೇಗೆ ಕಾಣುತ್ತೋ, ಏನು ಇಲ್ಲದೇನೆ ಏನೋ ಒಂದು ಪ್ರಖರವಾದ ತೇಜಸ್ಸು ಆ ಉದರದಿಂದ ಕಾಣಿಸ್ತಿದೆಯಲ್ಲ ಅಂತ ವರ್ಣನೆ ಮಾಡಿ ತುಂಬ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ತಾಯಿ ಗರ್ಭದಲ್ಲಿ ಹೇಗಿದೆ ಅನ್ನುವಾಗ. ಆಮೇಲೆ ಇವಳಿಗೆ ಬೈಕೆಗಳು ಬಂತಂತೆ. ಯಾವಾಗ ಬೈಕೆ ಬರುತ್ತೆ ಅಂತಂದ್ರೆ, ಮೊದಲನೇ ಮಗು ಹಡಿವಾಗ ಬೈಕೆ ಬರುತ್ತೆ, 2ನೇ ಮಗು ಹಡಿವಾಗ ಬರುತ್ತೆ, 3ನೇ ಮಗು ಸಾಕು ಅನ್ನುತ್ತೆ. ಆದರೆ 3ನೇ ಮಗುಗೆ ಇವರಿಗೆ ಬೈಕೆಗಳು ಜಾಸ್ತಿ ಆಯ್ತಂತೆ ಗೋಪಿಕಾಂಬಾಗೆ. ಏನದು ಬೈಕೆ ಅಂತಂದ್ರೆ ವೈರಾಗ್ಯದ ಬೈಕೆಗಳು. ಚಾಪೆ ಮೇಲೆ ಮಲಗಬೇಕು ಅಂತ ಆಸೆ ಇದೆ. ಹಾಸ್ಕೊತಿದ್ರೆ ಬೇಡ ನೆಲದ ಮೇಲೆ ಮಲಗೋಣ. ಕೆಮ್ಮಣ್ಣು ನೋಡೋದಂತೆ ಬಹಳ ಆಸೆ ಆಯ್ತಂತೆ. ಕೆಮ್ಮಣ್ಣು ತಿನ್ನಬಿಟ್ಟು ಕಾವೇರಿ ನದಿ ಹರಿತಾ ಇದೆ, ಬಿಸಿ ಬಿಸಿ ನೀರೆಲ್ಲ ಮರಳಿಸಿರ್ತಿದ್ರೆ ಮನೇಲಿ, ಇಲ್ಲ ತಣ್ಣೀರು ಸ್ನಾನ ಮಾಡಬೇಕು ಅಂತ ಅನಿಸ್ತಿರ್ತಂತೆ. ಯಾಕೆ ಅಂತಂದ್ರೆ ಇವರು ಹೊಟ್ಟೆ ಒಳಗಡೆ ಇರುವಂಥ ಶಿಶು ಇದೆಯಲ್ಲ, ಅದಕ್ಕೆ ಉದರದಿಂದಲೇ ವೈರಾಗ್ಯ. ಎಂಥ ವೈರಾಗ್ಯ ಅಂತ ಹೇಳ್ತಾರೆ. ಎಂಥ ವೈರಾಗ್ಯ ಅಂತಂದ್ರೆ, ಪ್ರಹ್ಲಾದರಾಜರಾಗಿರುವಾಗ ಮೋಕ್ಷವನ್ನೇ ಕೊಡ್ತೀನಿ ಅಂತ ದೇವರು. ಬೇಡ ಅವನು, ಸರಿ ನಿನ್ನನ್ನು ಬ್ರಹ್ಮದೇವರನ್ನಾಗಿ ಮಾಡ್ಲಾ, ನಿನ್ನನ್ನು ರುಜು ಮಾಡ್ಲಾ ಅಂತಂದ. ಬೇಡ. ಇಂದ್ರದೇವರನ್ನಾಗಿ ಮಾಡ್ಲಾ, ಏನು ಬೇಡ ಸ್ವಾಮಿ, ಏನು ಬೇಡ. ಮತ್ತೆ ನಾನು ಮೋಕ್ಷಕ್ಕೆ ಬರ್ತೀನಿ ಇಲ್ಲ ಅಂತಲ್ಲ. ಎಷ್ಟೋ ಕೋಟ್ಯಾಂತರ ಜನ ದೈತ್ಯ ಬಾಲಕರು ಅಜ್ಞಾನಕ್ಕೆ ತುತ್ತಾಗಿ ಇದೇ ಭೂಮಿಲಿ ಒದ್ದಾಡ್ತಾ ಇದ್ದಾರೆ. ಅವರನ್ನೆಲ್ಲ ಉದ್ಧಾರ ಮಾಡುವಂಥ ಶಕ್ತಿ ನೀನು ಕೊಡು, ಅವರನ್ನೆಲ್ಲ ಕರ್ಕೊಂಡು ನಾನು ಬರ್ತೀನಿ ವೈಕುಂಠಕ್ಕೆ. ಯಾರಪ್ಪ ದೈತ್ಯ ಬಾಲಕರು ಅಂದ್ರೆ ನಾವುಗಳೇ ಅಲ್ವಾ. ರಾಯರ ಹತ್ರ ಇನ್ನೂ ಬರದೇ ಇರುವಂಥ ದೈತ್ಯ ಬಾಲಕರು ಕೋಟಿ ಅಂತ ಜನ ಇದ್ದಾರೆ. ಒಂದು ಬ್ಯಾಚ್ ವೈಸ್ ಹೇಳ್ತಾರಲ್ಲ, ಈ ಮೊದಲನೇ ಬ್ಯಾಚ್, 2ನೇ ಬ್ಯಾಚ್. ಇವಾಗ ನಾವು ರಾಯರಲ್ಲಿರೋ ಬ್ಯಾಚ್, ಈ ಬ್ಯಾಚ್ 2020ನೇ ಶತಮಾನದ ಬ್ಯಾಚ್ ರಾಯರ ಮುಂದೆ ಕೂತಿದ್ದೀವಿ. ಅವರು ಒಂದೊಂದು ಬ್ಯಾಚ್ ವೈಸ್ ಉದ್ಧಾರ ಮಾಡ್ತಾರೆ. ಇನ್ನೂ 700 ವರ್ಷ ಇರ್ತಾರಲ್ಲ, ಆಮೇಲೆ ಅದೇನು ಮಾಡ್ತಾರೆ, ಇನ್ನೂ ಏನು ತಗೋತಾರೆ ನಮ್ಗೆ ಗೊತ್ತಿಲ್ಲಲ್ಲ. ಆ ಥರ ಅನುಗ್ರಹ ಮಾಡಿ ಉದ್ಧಾರ ಮಾಡ್ತಾರೆ. ಅದು ತಾಯಿ ಗರ್ಭದಿಂದಲೇ ಪ್ರಾರಂಭ. ಕೆಮ್ಮಣ್ಣು ಯಾಕೆ ತಿಂತಾ ಇದ್ಲು? ಕೆಮ್ಮಣ್ಣು ತಿನ್ನಬೇಕು ಅಂತ ಅನ್ಸುತ್ತಂತೆ. ಯಾಕೆ ಅಂತಂದ್ರೆ, ಮಳೆ ಬಂದಾಗ, ಒಳ್ಳೆ ಮಳೆ ಬಂದಾಗ, ಸ್ವಾತಿ ಮಳೆ ಬಂದಾಗಲಂತೂ ಆ ಮಣ್ಣು ಕೆಸರಾಗಿರುತ್ತಲ್ಲ, ಆ ಕೆಸರನ್ನೇನಾದ್ರು ತಗೊಂಡೋಗಿ ಇಟ್ಕೊಂಡ್ರೆ ವರ್ಷಾನುಗಟ್ಟಲೆ ಆ ಕೆಸರು ಕೆಡದೇ ಇರುವಂತೆ. ಸ್ವಾತಿ ಮಳೆ ನೀರನ್ನ ನೀವು ಸಂಗ್ರಹ ಮಾಡಿ, ಯಾವ ಸ್ವಾತಿ ನಕ್ಷತ್ರ ದಿನ ಮಳೆ ಬಂದು ಆ ಮಳೆ ನೀರು ಎಷ್ಟು ವರ್ಷ ಇತ್ತು ಕೆಡಲ್ಲ. ಒಂದು ಗಾಜಿನ ಗ್ಲಾಸಲ್ಲಿ ಇಡ್ರಿ, ಕೆಡಲ್ಲ. ಬೇರೆ ಮಳೆ ನೀರು ಇಟ್ಕೊಳ್ರಿ, ಅದರೊಳಗಡೆ ಹುಳ ಬರದೆ ಇವೆಲ್ಲಾಗುತ್ತೆ. ಹಾಗೆ ಏನಕ್ಕೆ ಕೆಮ್ಮಣ್ಣು ತಿನ್ನಬೇಕು ಅನ್ನಿಸ್ತು ಇವರಿಗೆ ಅಂತಂದ್ರೆ, ಒಳಗಡೆ ಇರೋಂಥ ಮಗು ಮುಂದೆ ಆ ಮಣ್ಣಿನ ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡ್ತಾನೆ. ಹೊಟ್ಟೆಲಿರುವಾಗಿಂದಲೇ ಅದನ್ನು ಹಚ್ಕೋಬೇಕು ಅಂತ ಆಸೆ ಬಂದದ್ದು. ಆ ರೀತಿ ಸಂಭ್ರಮಿಸ್ತಾರೆ. ಎಂಥ ವೈರಾಗ್ಯ ಶಿಶು ಇದೆ ಅದರೊಳಗಡೆ ಅಂತ ವರ್ಣನೆ ಮಾಡಿ, ಆ ಮಗು ತದನಂತರದಲ್ಲಿ ಭೂಮಿಯಲ್ಲಿ ಅವತಾರ ಮಾಡ್ತಿದೆ. ಎಲ್ಲಿ ಅಂತಂದ್ರೆ, ಚಿದಂಬರಂ ಹತ್ರ. ಕಾವೇರಿ ನದಿ ಇನ್ನೇನು ಸಮುದ್ರಕ್ಕೆ ಸೇರುತ್ತೆ ಅಂತ ಅದತ್ರ ಮೈಲಾಡು ದೊರೆ ಅಂತ ಬರುತ್ತೆ. ಮೈಲಾಡು ದೊರೆ ಅಂತ ಅದತ್ರ ಅಲ್ಲಿ ಕಸ್ತೂರಿ ರಂಗ
ಅಂತ ಈ ಶ್ರೀರಂಗಪಟ್ಟಣದ ಒಂದು ರಂಗ, ಮಧ್ಯರಂಗ, ಶ್ರೀರಂಗಪಟ್ಟಣದ ಗೌತಮ ರಂಗ ಅಂತ ಕರೆದಿದ್ದಾರೆ. ಮಧ್ಯರಂಗನನ್ನ ಕೋಮಲ ರಂಗ ಅಂತ ಕರೆದಿದ್ದಾರೆ, ಅಥವಾ ತುಂಬಾ ಸುಂದರವಾಗಿದ್ದಾನೆ ಸುಂದರ ರಂಗ ಅಂತ ಕರೆದಿದ್ದಾರೆ. ಕಡೆ ಮುಂದೆ ಕಾವೇರಿ ರಂಗ ಅಂತ ಕರೀತಾರೆ. ಕಾವೇರಿ ರಂಗನನ್ನು ದಾಟು ಹೋದ್ರೆ ಇನ್ನೊಬ್ಬ ರಂಗ ಇದ್ದಾನೆ, ಅವನೇ ಪರಿಮಳ ರಂಗ, ಕಸ್ತೂರಿ ರಂಗ ಅಂತ ಕರೆದಿದ್ದಾರೆ ಅವನು. ಆ ರಂಗನ ಹತ್ರನೇ ಇರ್ತಕ್ಕಂಥ ಕ್ಷೇತ್ರವೇ ಭುವನಗಿರಿ. ಆ ಭುವನಗಿರಿಯಲ್ಲಿ ಉದಯಿಸಿದಂಥ ಸೂರ್ಯನೇ ರಾಘವೇಂದ್ರ ಸ್ವಾಮಿ ಅಲ್ಲಿ ಅವತಾರ ಮಾಡ್ತಿದ್ದಾರಂತೆ. ಎಂಥ ಗೋಪಿಕಾಂಬ ತುಂಬ ವರ್ಣನೆ ಮಾಡ್ತಾರೆ. ಹೇಗೆ ಕೃಷ್ಣ ಅವತಾರ ಮಾಡಿದ್ನೋ ಆ ರೀತಿಯಲ್ಲೇ ನಮ್ಮ ರಾಘವೇಂದ್ರ ಸ್ವಾಮಿಗಳು ಕೂಡ ಅವತಾರ ಮಾಡ್ತಾ ಇದ್ದಾರೆ. ಅಂಥ ತೇಜಸ್ಸು ಭೂಮಿಯಲ್ಲೆಲ್ಲ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ತಿಮ್ಮಣ್ಣ ಭಟ್ರಿಗಂತೂ ಖುಷಿನೋ ಖುಷಿ, ಎಲ್ಲಿಲ್ಲದಂಥ ಖುಷಿ. ಮತ್ತೆ ನಾನು ಗಂಡು ಮಗು ಆಯಿತು ಅಂತ. ಒಳ್ಳೆ ಶುಭ ಗ್ರಹದಲ್ಲಿ ಎಲ್ಲ ಗ್ರಹಗತಿಗಳು ಕೂಡ ಅತ್ಯುತ್ತಮವಾಗಿದೆ, ಮಂಗಳಕರವಾಗಿದೆ. ಒಳ್ಳೆ ಲಗ್ನದಲ್ಲಿ ಆ ಶಿಶುವಿನ ಜನನ ಆಯಿತು. ಅದಾದ ನಂತರದಲ್ಲಿ 11ನೇ ದಿನ ಆ ಮಗುವಿಗೋಸ್ಕರ ಅಂತ ಜಾತವು ನವಜಾತ ಶಿಶುವಿಗೆ ಜಾತಕರ್ಮಕ್ಕಾಗಿ ಅನೇಕ ಆಹುತಿಗಳಿಂದ ಹೋಮಗಳನ್ನು ಕೈಗೊಂಡಿದ್ದಾರೆ. ತದನಂತರದಲ್ಲಿ ಬ್ರಾಹ್ಮಣರಿಗೆಲ್ಲ ಅಕ್ಕಿ ಮುಂತಾದ ಧಾನ್ಯಗಳನ್ನು ದಾನ ಮಾಡಿದ್ರಂತೆ. ಆ ಕಾಲಕ್ಕೆ ಒಳ್ಳೆ ಭತ್ತ ಬಂದಿತ್ತಂತೆ. ಆ ಭತ್ತನೆಲ್ಲ ದಾರೆ ಇರೋದರಂತೆ. ಅಲ್ಲಿ ಬಂದಂಥ ಎಲ್ಲರೂ ಕೂಡ ಈ ವ್ಯಕ್ತಿ ದೀರ್ಘಾಯುಷ್ಯವಂತನಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ. 11ನೇ ದಿನ ಆ ಶಿಶುವಿಗೆ ಅಭ್ಯಂಜನ ಸ್ನಾನ ಮಾಡಿಸ್ತಾರಂತೆ. ಸ್ನಾನ ಮಾಡಿಸಿ ಮಂಗಳ ಪದಾರ್ಥಗಳಿಂದೆಲ್ಲ ಸ್ನಾನ ಮಾಡಿಸಿ ಆ ಮಗುವನ್ನು ಎತ್ತಿ ಆ ಊರೆಲ್ಲ ಮುದ್ದಾಡ್ತು ಅಂತ ಹೇಳ್ತಾರೆ. ಎಲ್ಲಿಲ್ಲದಂಥ ಹಬ್ಬ. ಅದಾದಮೇಲೆ ಆ ಮಗುಗೆ ನಾಮಕರಣ ಮಾಡಬೇಕು. ಏನಂತ ನಾಮಕರಣ ಮಾಡೋಣ ಅಂತ ಯೋಚನೆ ಮಾಡಿದ್ರು. ನಮ್ಮ ಕುಲದೈವನಾದ ಶ್ರೀನಿವಾಸ ದೇವರ ಅನುಗ್ರಹ ಪ್ರಸಾದದಿಂದನೇ ಹುಟ್ಟಿದ್ದು. ಹಾಗಾಗಿ ವೆಂಕಟನಾಥ ಅಂತಲೇ ನಾಮಕರಣ ಮಾಡೋಣ ಅಂತ ವೆಂಕಟನಾಥ ಅಂತ ನಾಮಕರಣ ಮಾಡಿದ್ರು. ಅಪ್ಪನ ಕಂಡ್ರೆ ಬಹಳ ಪ್ರೀತಿ ಅಂತೆ. ಈ ವೆಂಕಟನಾಥನಿಗೆ ಒಬ್ಬ ಅಕ್ಕ, ಒಬ್ಬ ಅಣ್ಣ. ಆ ಅಕ್ಕನ ಚರ್ಯೆ ಹೇಗೆ ಅಂತ ಹೇಳುವಾಗ ಹೇಳ್ತಾ ಇದ್ದಾರೆ, ಗೌತಮ ಗೋತ್ರದಲ್ಲಿ ಜನಿಸಿದಂಥವ್ರಿಗೆ ತಂದೆಯಂತೆ ಮಗಳ ಮುಖಚರ್ಯೆ ಛಾಯೆ ಹೇಗಿದೆ ಅಂತಂದ್ರೆ ತಂದೆಯಂತೆ ಇದೆಯಂತೆ, ತಾಯಿ ಮುಖ ಛಾಯೆ ಮಗನಿಗೆ ಇದೆಯಂತೆ. ಇವರು ಕೂಡ ರಾಘವೇಂದ್ರ ಸ್ವಾಮಿ ಕೂಡ ಬಾಲ್ಯದಲ್ಲಿ ಒಳ್ಳೆ ಸೌಂದರ್ಯವಂತರು. ಒಂದು ಕಡೆ ಹೇಳುವಾಗ ಹೇಳ್ತಾರೆ, ಇವರು ವ್ಯಾಸರಾಜರಾಗಿರುವಾಗ ತುಂಬ ಸೌಂದರ್ಯನಂತೆ. ಎಷ್ಟೋ ಜನ ಇವರನ್ನು ಕಂಡು ಮೋಹಕಗೊಳ್ತಿರುವಾಗ ಕೇಳಿಕೊಂಡಿದ್ದರಂತೆ, ನಾವು ಮುಂದಿನ ಜನ್ಮದಲ್ಲಿ ಬರುವಾಗ ನನಗೆ ಸೌಂದರ್ಯ ಕಮ್ಮಿ ಮಾಡು ಅಂತ. ಹೇಗಿದ್ರು ರಾಯರು ಅಂತಂದ್ರೆ ಕಪ್ಪಗಿದ್ರು ಅಂತ ಹೇಳ್ತಾರೆ. ಕಪ್ಪಗಿದ್ರು ಎಷ್ಟು ಸೌಂದರ್ಯ ಅನಂತ. ತುಂಬ ಈ ಮಗುನ ನೋಡಿದ್ರೆ ಒಳ್ಳೆ ಬೆಣ್ಣೆ ಮುದ್ದೆ ಇದ್ದಾಗೆ. ಯಾರಾದರೂ ಹೋದರೆ ಎತ್ಕೊಂಡ್ಬಿಡ್ಬೇಕು. ಯಾಕೆ ಅಂತಂದ್ರೆ ಅಂಥ ಒಂದು ಚರ್ಯೆ ಆ ಮಗುದು. ಆ ರೀತಿ ಹೇಳುವಾಗ ಹೇಳ್ತಾ ಇದ್ದಾರೆ, ಅಪ್ಪನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ರು ತಿಮ್ಮಣ್ಣ ಭಟ್ರನ್ನ. ತಿಮ್ಮಣ್ಣ ಭಟ್ರು ವೀಣೆ ನುಡಿಸ್ತಿದ್ರೆ ಆ ತಿಮ್ಮಣ್ಣ ಭಟ್ರ ತೊಡೆ ಮೇಲೆ ಕೂತ್ಕೊಂಡ್ಬಿಡ್ತಾ ಇದ್ದಾರೆ. ಬಹಳ ಪ್ರೀತಿ ಮಾಡ್ತಕ್ಕಂಥ ಆಚಾರ ವಿಚಾರಗಳಲ್ಲಿ ಬಾಲ್ಯದಿಂದಲೇ ಆಸಕ್ತಿನಂತೆ. ಅವ್ರ ಮನೇಲಿ ತೋರಣ ಕಟ್ಟಬೇಕು ಅಂತಂದ್ರೆ ಇನ್ನೂ ಮಗು ಅಂಬೆಗಾಲಿಡ್ತಾ ಇತ್ತು. ಅಂಬೆಗಾಲಿಡೋದನ್ನು ವರ್ಣನೆ ಮಾಡಿದ್ದಾರೆ. ರಾಯರು ಅಂಬೆಗಾಲಿಟ್ರಲ್ಲ ಯಾಕೆ ಅಂತ. ತೋರಣ ಕಟ್ತಾ ಇದ್ದಾರಂತೆ, ಅಂಬೆಗಾಲಿ ಇಟ್ಕೊಂಡ್ ಬಂದ್ರಂತೆ. ಅವ್ರ ತಂದೆ ನೋಡಿದ್ರಂತೆ, ಅಂಬೆಗಾಲಿ ಇಡ್ತಾ ಇದ್ದಾರಲ್ಲ, ಇದು ಒಳ್ಳೆ ಆಕಳು 4 ಕಾಲಿಂದ ನಡ್ಕೊಂಡ್ಬರುತ್ತಲ್ಲ, ಹಂಗೆ ನಡ್ಕೊಂಡ್ಬರ್ತಿದೆಯಲ್ಲ ಅಂತ ಹೇಳುವಾಗ ಈ ನಾರಾಯಣಾಚಾರ್ಯ ವರ್ಣನೆ ಮಾಡ್ತಾರೆ. ಯಾಕೆ ಅಂಬೆಗಾಲಿಟ್ರು? ಬೇರೆಯವರೆಲ್ಲ ಇರ್ತಾರೆ, ರಾಯರು ಯಾಕಿಟ್ರು ಅಂತಂದ್ರೆ ಅವರು ಪೂಜ್ಯಾಯ ರಾಘವೇಂದ್ರಾಯ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನುವೆ, ಅವ್ರು ಕಾಮಧೇನು ಅಲ್ವಾ, ಹಾಗಾಗಿ 4 ಕಾಲಲ್ಲಿ ನಡ್ಕೊಂಡ್ ಬರ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕಾಮಧೇನು ಏನ್ ಮಾಡ್ತಾ ಇದೆ? ಹಾಲನ್ನು ಕೊಡ್ತಾ ಇದೆ. ಇಲ್ಲಿ ಒಂದು ಕಡೆ ಒಂದು ವಿಚಾರ ಹೇಳ್ತಾರೆ, ರಾಯರನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತ. ಇವತ್ತು ಯಾರ ಮನೇಲಿ ಹಸು ಇಟ್ಕೊಳ್ಳಲ್ಲ. ಹಿಂದೆ ಯಾರ ಮನೆ ಬ್ರಾಹ್ಮಣನಾದವನ ಮನೇಲಿ ಹಸು ಇರಲೇಬೇಕಂತೆ. ಇವತ್ತು ಯಾರ ಮನೆ ಕಟ್ತಾರೋ ಪಾರ್ಕಿಂಗ್ ಇರಲೇಬೇಕು. ಆ ರೀತಿ ಹಿಂದಿನ ಕಾಲಕ್ಕೆ ಆಕಳು ಇರಲೇಬೇಕು. ಯಾಕೆ? ಮನೆಗೆ ಗೋಮೂತ್ರ ಮನೆ ಶುದ್ಧಿಯಾಗಿರಬೇಕು ಅಂದರೆ ಬೇಕೇ ಬೇಕು. ಗೋಮಯ ಗೋಮ ಹಚ್ಚೋದು ಅಂತ. ಗೋಮ ಹಚ್ಚೋದು ಅಂದ್ರೆ ಏನು? ಎಂಜಲ್ ಗೋಮ ಅಂತ ಕರಿತೀವಿ. ದ್ವಾದಶಿ ದಿನ ಮುತುಕದಲ್ಲಿ ಹಾಕ್ಬಿಡ್ಬೇಕು. ಆ ಮುತುಕದಲ್ಲಿ ಇರೋದೆಲ್ಲ ಸೋರೋಗಿರುತ್ತೆ. ಅದಕ್ಕೆ ಒಂಚೂರು ನೀರು ಹಾಕೋದು. ಎಂಜಲಿಗೆ ನೀರು ಹಾಕಿ ಗೋಮ ಹಚ್ಚೋದಕ್ಕೆ ಎಂಜಲ್ ಗೋಮ. ಆದರೆ ಹೇಗೆ ಮಾಡಬೇಕು? ಆ ಎಂಜಲನ್ನೆಲ್ಲ ತೆಗಿಬೇಕು. ಒಂದು ಸರಿ ನೀರಿಂದ ಶುಭ್ರ ಮಾಡಿ ಗೋಮಯವನ್ನು ಮುಟ್ಟಿ ಅದರಿಂದ ಶುದ್ಧಿ ಮಾಡಿ ಮತ್ತೆ ಇನ್ನೊಂದ್ಸರಿ ಒರೆಸಬೇಕು. ಆಗ ಆ ಎಂಜಿನ ಮುಸುರೆ ಹೋಗುತ್ತೆ. ನಾವು ಮಾಡ್ತಾ ಇದ್ದೀವ? ನಮ್ಮ ಮೈಯೆಲ್ಲ ಎಂಜಿನ ಮುಸುರೆನೆ. ಈ ರೀತಿ
ಆ ರೀತಿ ನೋಡಿದ್ರು ಅವ್ರು ಹೇಳ್ತಾ ಇದ್ದಾರೆ, ರಾಯರು ಕಾಮಧೇನು ಅಲ್ವಾ, ಕಾಮಧೇನು ನಮ್ಮ ಹತ್ರಕ್ಕೆ ಬರುತ್ತೆ, ಹಸುವನ್ನು ಮನೆಯಲ್ಲಿ ಕಟ್ಟಿ ಯಾರೋ ಕೇಳೋದ್ರಂತೆ, ಹಸು ಕಟ್ಟಿದ್ದೀರಲ್ಲ ಏನಕ್ಕೋಸ್ಕರ ಕಟ್ಟಿದ್ದೀರಾ? ಇಲ್ಲ ರೀ, ನಮ್ಮ ಮನೆಗೆ ಗಂಜಲ ಮತ್ತು ಸಗಣಿ ಬೇಕು, ಆಗಾಗ ಕಟ್ಟಿದ್ದೀವಿ. ಯಾರಾದರೂ ಗಂಜಲಕ್ಕೆ ಸಗಣಿಗಾಗಿ ಹಸು ಕಟ್ತಾರ? ಏನಕ್ಕಾಗಿ ಕಟ್ತಾರೆ? ಹಾಲಿಗಾಗಿ ಕಟ್ತಾರೆ ಅಲ್ವಾ. ಅದಕ್ಕೆ ರಾಘವೇಂದ್ರ ಸ್ವಾಮಿ ಹತ್ರ ಹೋಗಿ ನೀವು ಕೇಳಿದ್ರೆ ಮೋಕ್ಷವನ್ನೇ ಕೇಳ್ರಿ. ಕಾರ್ ಕೊಡಿ, ಮನೆ ಕೊಡಿ, ಮಕ್ಕಳು ಕೊಡಿ, ಇಷ್ಟೇ ಆಯ್ತು. ಅದು ಕೇಳದೇ ಇದ್ರು ಕೊಡ್ತಾರೆ. ಯಾಕೆ? ಹಸು ಹಾಲು ಕೇಳಿ ನೀವು ಸಾಕು, ಸಗಣಿ ಗೋಮೂತ್ರ ತಾನಾಗೆ ಕೊಡುತ್ತಾನೆ. ಅದಕ್ಕಾಗಿ ಬೇಡಬೇಕಾ? ಅಪ್ಪ ಗೋಮೂತ್ರ ಕೊಡು ನನಗೆ, ವಾರಕ್ಕೊಂದ್ಸರಿ ಅದಕ್ಕೆ ಕೊಡು ಅಂತ ಕೇಳಿ ತಾನಾಗೆ ಕೊಡುತ್ತೆ. ಹಾಗೆ ರಾಯರನ್ನು ನೀವು ಆಶ್ರಯ ಮಾಡಿದ್ರೆ ಇಹಕ್ಕೆ ಬೇಕಾಗಿರ್ತಕ್ಕಂಥ ಸಂಪತ್ತನ್ನು ತಾವಾಗೇ ಕೊಡ್ತಾರಂತೆ. ಅವ್ರ ಹತ್ರ ಏನು ಕೇಳಬೇಕು ಅಂತಂದರೆ, ಭಗವಂತನ ಮಾರ್ಗಕ್ಕೆ ಬೇಕಾದ ಮೋಕ್ಷ ದಾರಿಯನ್ನು ತೋರಿಸಿ. ಆರಾಧನೆ ದಿನನೇ ಕಣ್ ತೆಗಿಬೇಕು ಅಂತಿಲ್ಲ ರಾಯರು, ಪ್ರತಿದಿನ ಕಣ್ ತೆಗೆದಿರ್ತಾರೆ. ಅಂಥ ಜ್ಞಾನಿಗಳು ರಾಘವೇಂದ್ರ ಸ್ವಾಮಿಗಳು. ಹಾಗಾಗಿ 4 ವೇದಗಳಿದೆಯಲ್ಲ, ಆ 4 ವೇದದ ಸಾರದ ಧಾರೆಯನ್ನು ಹರಿಸ್ತಾರೆ ಇವರು ಅಂತ ಆಕಳ ರೀತಿ ನಡೀತಾ ಇದ್ದಾರೆ. 4 ಕಾಲ ಹೆಜ್ಜೆ ಇಟ್ಟು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅಕ್ಷರಾಭ್ಯಾಸ ಮಾಡಿಸೋದ್ರಂತೆ, ಓಂ ಅಂತ ಬರ್ಸೋದ್ರಂತೆ. ಆ ಮಗು ಮುಖದಲ್ಲಿ ಅದೇನೋ ತೇಜಸ್ಸು. ಅಕ್ಷರಾಭ್ಯಾಸ ಆರಂಭ ಆದಮೇಲೆ ತಾವೇ ಕೆಲವಾರು ಶಾಸ್ತ್ರ ಪಾಠವನ್ನು ತಾವು ಮಾಡ್ತಾರೆ. ಮಗು ಬೆಳೀಲಿಕ್ಕೆ ಆರಂಭ ಮಾಡ್ತು. ಅಷ್ಟರಲ್ಲಿ ಆ ತಿಮ್ಮಣ್ಣ ಭಕ್ತರ ಮಗಳಿಗೆ 8 ವರ್ಷ ಆಯಿತು. ಯಾರು ವೆಂಕಟಾಂಬಾಗಿ 8 ವರ್ಷ ತುಂಬಂತೆ. 8 ವರ್ಷ ಆಯಿತು, ವಿವಾಹ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಯಾರನ್ನು ಕಟ್ಟಿ ವಿವಾಹ ಮಾಡೋಣ ಅಂತ ಯೋಚನೆ ಮಾಡಿದ್ರು. ವಿವಾಹ ಮಾಡಿದ್ರೆ ಒಳ್ಳೆ ಮನೆತನಕ್ಕೆ ಕೊಟ್ಟು ವಿವಾಹ ಮಾಡಬೇಕು. ಯಾರಿದ್ದಾರೆ ಅಂತ ನೋಡುವಾಗ ಕಾಶ್ಯಪ ಗೋತ್ರದಲ್ಲಿ ಬಂದಂಥ ಲಕ್ಷ್ಮೀ ನರಸಿಂಹಾಚಾರ್ಯರು ಅಂತ ಮಧುರೈ ಅಂತಿದೆಯಲ್ಲ, ಆ ಮಧುರೈಯಲ್ಲಿದ್ದರು. ಆ ಮಧುರೈಯಲ್ಲಿದ್ದಂಥ ಕಾಶ್ಯಪ ಗೋತ್ರೋತ್ಪನ್ನರು, ಅಂದರೆ ಈ ಗ್ರಂಥವನ್ನು ನಿರ್ಮಾಣ ಮಾಡಿದಾರಲ್ಲ ನಾರಾಯಣಾಚಾರ್ಯ ಅವ್ರ ತಂದೆ, ಅವರು ಹೇಳ್ತಾರೆ ಕಾಶ್ಯಪ ಗೋತ್ರ ಹೇಗೆ ಬಂತು ಅಂತಂದರೆ, ಹೇಳುವಾಗ ಕಶ್ಯಪರು ಯಾರು ಅಂತಂದರೆ, ಯಾರು ಕಶ್ಯಪರು? ಹಿರಣ್ಯಕಶಿಪು ತಂದೆ. ಒಂದು ಕಡೆ ದೈತ್ಯರಿಗೂ ತಂದೆ, ಒಬ್ಬರಿಗೆ ದೇವತೆಗಳಿಗೂ ತಂದೆ. ಇಂಥ ಒಂದು ಕಶ್ಯಪರ ಮನೆತನ. ಒಮ್ಮೆ ಬಲಿಚಕ್ರವರ್ತಿ ಎಲ್ಲ ದೇವತೆಗಳನ್ನು ಸೋಲಿಸ್ಬಿಟ್ನಂತೆ. ಸೋಲಿಸಿದ ಕಾಲಕ್ಕೆ ಎಲ್ಲ ದೇವತೆಗಳ ಸ್ಥಾನಮಾನಗಳೆಲ್ಲ ಕುಗ್ಗೋಯ್ತು. ಆಗೆಲ್ಲರೂ ಬಂದು ಅದಿತಿ ದೇವಿ ಹತ್ರ ಕೇಳ್ಕೊಂಡ್ರು, ಅಮ್ಮ ನಮ್ಮ ಸ್ಥಾನಮಾನಗಳೆಲ್ಲ ಹೋಯ್ತಲ್ಲ, ನನ್ನ ಹೇಗಾರು ಮಾಡಿ ಉದ್ಧಾರ ಮಾಡಿರಿ ಅಂದಾಗ ಅದಿತಿ ಹೋಗಿ ಕಶ್ಯಪರನ್ನು ಕೇಳೋದು, ಸ್ವಾಮಿ ನಮ್ಮ ಮಕ್ಕಳ ಸ್ಥಾನಮಾನಗಳೆಲ್ಲ ಹೊರಟಿದೆ, ನೀವು ಹೆಂಗಾರು ಮಾಡಿ ಉದ್ಧಾರ ಮಾಡಿ ಅಂದಾಗ ಕಶ್ಯಪರು ಹೇಳ್ತಾರೆ, ನೋಡು ಪಯೋವ್ರತವನ್ನು ಆಚರಣೆ ಮಾಡು. ಆ ಪಯೋವ್ರತದ ಪ್ರಭಾವದಿಂದ ಪರಮಾತ್ಮ ನಾರಾಯಣ ಸಂತುಷ್ಟನಾಗಿ ನೀನು ಹೊಟ್ಟೆಲಿ ಹುಟ್ಟುತ್ತಾನೆ ವಾಮನಾಗಿ, ಅವನು ಮತ್ತೆ ಎಲ್ಲ ಸ್ಥಾನಮಾನಗಳನ್ನು ಕೊಡ್ತಾನೆ ಅಂತಿದ್ದ. ಅಂಥ ವಾಮನ ದೇವರನ್ನು ಕೊಟ್ಟಂಥ ದೇವರೇ ಅವ್ರ ಕುಲದಲ್ಲಿ ಅವತಾರ ಮಾಡಲ್ಲ. ಅಂಥವ್ರು ಯಾರು ಅಂತಂದರೆ ಕಶ್ಯಪರು. ನೋಡಿ, ಪ್ರಹ್ಲಾದರಾಜ ರಾಯರನ್ನು ಯಾಕಿಷ್ಟು ವರ್ಣನೆ ಮಾಡ್ತೀವಿ, ಬೇರೆಯವರನ್ನು ಯಾಕಿಷ್ಟು ವರ್ಣನೆ ಮಾಡಲಿಕ್ಕೆ ಅವಕಾಶ ಸಿಗ್ತಿಲ್ಲ, ವಿಚಾರಗಳು ಸಿಗ್ತಿಲ್ಲ ಅಂತಂದರೆ, ಒಬ್ಬನ್ನ ಮುಂದೆ ಇಟ್ಕೊಂಡು ದೇವರು ದಶಾವತಾರದ 3 ಅವತಾರ ಒಬ್ಬನಿಗಾಗಿ ಮಾಡ್ತಾರೆ. ಪ್ರಹ್ಲಾದ ಅವತಾರ ಮಾಡೋಕ್ಕಿಂತ ಮುಂಚೆ ವರಾಹನಾಗಿ ಬಂದ, ಪ್ರಹ್ಲಾದ ಬಂದಾಗ ನರಸಿಂಹನಾಗಿ ಬಂದ, ಪ್ರಹ್ಲಾದ ನಂತರದಲ್ಲಿ ವಾಮನನಾಗಿ ಬಂದ. ಎಲ್ಲರೂ ಉಂಟ ಒಂದೇ ಮನೆತನಕ್ಕೋಸ್ಕರ 3 ಅವತಾರ ದೇವರು ಎತ್ತಿದ್ದಾನೆ ಅಂತಂದರೆ ಪ್ರಹ್ಲಾದರ ವೈಭವ ಎಂಥದ್ದು, ಅವ್ರ ತಪಸ್ಸು ಎಂಥದ್ದು. ಆ ರೀತಿ ಅಂಥ ಕಾಶ್ಯಪ ಗೋತ್ರದ ಗೋತ್ರೋತ್ಪನ್ನರು ಯಾರು ಅಂತಂದರೆ ತಿಮ್ಮಣ್ಣ ಡಣಾಯಕರು ಅಂತ. ಅವರು ಈ ಕಶ್ಯಪ ಗೋತ್ರದಲ್ಲಿ ಬಂದಂಥ ಅತ್ಯುತ್ತಮ ವಂಶದಲ್ಲಿ ಸಾಷ್ಟಿಕ ಮನೆತನದಲ್ಲಿ ಬಂದಂಥವರು. ಅವರು ಆದಂಕಿ ಅಂತ ಒಂದು ಗ್ರಾಮದ ಅಧಿಪತಿಗಳಾಗಿದ್ದರು. ಅವರ ಮಗನೇ ತಿಮ್ಮರಸ ಅಂತ. ಆ ತಿಮ್ಮರಸ ನಾರಿ ಸರಸಿ ಎಂಬ ಪಟ್ಟಣದಲ್ಲಿ ವಾಸ ಮಾಡ್ತಿದ್ದ. ಅವರ ಮಗನೇ ಪಣಿಶಾಯಿ. ಆ ಪಣಿಶಾಯಿಯ ಮಗನೇ ಲಕ್ಷ್ಮೀ ನರಸಿಂಹಾಚಾರ್ಯರು ಅಂತ. ನೋಡಿ, ಇದು ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ, ಈ ಗ್ರಂಥದ ದಾಖಲಾತಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾವು ರಾಯರ ಮುತ್ತಾತನ ಹೆಸರು ಗೊತ್ತು, ರಾಯರ ಅಕ್ಕನ ಗಂಡ ಇದ್ದಾರಲ್ಲ ಲಕ್ಷ್ಮೀನಾರಾಯಣ, ಅವರು 4 ತಲೆಮಾರು ಗೊತ್ತು. ಅವ್ರನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಇವತ್ತು ನಾವು ಹೇಳ್ತೀವಲ್ಲ, ಇವತ್ತು ಲೋಕದಲ್ಲಿ ಏನು ನಡೀತಿದೆ ಅಂತಂದರೆ, ಈ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ನಡೀತಿದೆಯಲ್ಲ, ಇದರಿಂದ ವಂಶಗಳೇ ನಾಶ.
ದೊಡ್ಡ ದೊಡ್ಡ ಮನೆತನದವ್ರು ನೋಡಿ ಹೇಗೆ ಹೇಳ್ಕೊತಾ ಇದ್ದಾರೆ. ಎರಡೂ ಕಡೆ ಪರಂಪರೆ ಎಷ್ಟು ಚೆನ್ನಾಗಿದೆ, ಎಂಥ ಧರ್ಮನಿಷ್ಠರು. ಹಾಗಾಗಿ ಆ ರತ್ನ ಆ ಮನೆತನದಲ್ಲಿ ಹುಟ್ಟುತ್ತೆ. ಎಲ್ಲರೂ ಒಂದು ಕಡೆ ಆ ವಂಶಕ್ಕೆ ಭ್ರಷ್ಟರಾಗಿ ಒಬ್ಬರು ಬಂದರು ಅಂತಂದರೆ 10 ತಲೆಮಾರೇ ನಾಶ. ಒಬ್ಬ ಪುರುಷನಾದಂಥವನು ಅನ್ಯ ಸ್ತ್ರೀಯರಲ್ಲಿ ಏನಾದರೂ ಕಾಮನೆಯನ್ನು ಬಯಸಿದ್ರೆ ಅವನು ಶೂದ್ರನಾಗ್ತಾನಂತೆ. ಅವಳಿಂದ ಏನಾದರೂ ಒಂದು ಮಗನನ್ನು ಪಡೆದ ಅಂತಂದರೆ ಅವರ ಗೋತ್ರವೇ, ಅಂದರೆ ಅವರ ಕುಲವೇ ಶೂದ್ರ ಕುಲ ಅಂತ ಹೇಳಿದೆ. ಆದರೆ ಇಲ್ಲಿ ವರ್ಣನೆ ಮಾಡುವಾಗ ಹೇಳ್ತಾರೆ ಎಂತೆಂಥ ದೊಡ್ಡ ಮನೆತನದವರು ಅವರು ಅಂತ. ಈ ರೀತಿ ಲಕ್ಷ್ಮೀ ನರಸಿಂಹಾಚಾರ್ಯರು ಅಂತ ಪಣಶಾಹಿಯ ಮಗ ಕಶ್ಯಪ ಗೋತ್ರೋತ್ಪನ್ನರು. ಆ ಲಕ್ಷ್ಮೀ ನರಸಿಂಹಾಚಾರ್ಯರು ಒಳ್ಳೆ ಬುದ್ಧಿಶಾಲಿಗಳಲ್ಲಿ. ಎಂಥ ಬುದ್ಧಿ ಅಂತ ಹೇಳುವಾಗ ವರ್ಣನೆ ಮಾಡ್ತಾರೆ, ಸಮುದ್ರದಂಥ ಬುದ್ಧಿ. ಸಮುದ್ರದಲ್ಲಿ ಎಷ್ಟು ಆಳ ಇದೆಯೋ ಇವರ ಬುದ್ಧಿಶಕ್ತಿನೂ ಹಾಗೇನಂತೆ. ಯಾರು ಏನೇ ಪ್ರಶ್ನೆ ಕೇಳಿದ್ರೆ ಪಟ್ಟಂತ ಉತ್ತರ ಕೊಡೋದು, ಯೋಚನೆ ಮಾಡೋದು ಇಲ್ಲೇ ಇಲ್ಲ. ಅಂಥ ಸಾಮರ್ಥ್ಯ, ಅಂಥ ಮೇಧಾವಿಗಳಂತೆ ಲಕ್ಷ್ಮೀ ನರಸಿಂಹಾಚಾರ್ಯರು. ಎಲ್ಲ ವೇದಗಳನ್ನು ಕಲಿತಿದ್ರು. ಅವರು ಯೌವನಾವಸ್ಥೆಗೆ ಬಂದಿದ್ದರು. ಆಗ ತಿಮ್ಮಣ್ಣಾಚಾರ್ಯ ಯೋಚನೆ ಮಾಡಿದ್ರು, ನನ್ನ ಮಗಳಿಗೆ ಈತನೇ ಸರಿಯಾದ ವರ ಅಂತ ಹೇಳಿ ತೀರ್ಮಾನ ಮಾಡಿ ತಿಮ್ಮಣ್ಣಾಚಾರ್ಯರು ಲಕ್ಷ್ಮೀನಾರಾಯಣಾಚಾರ್ಯ ಜೊತೆ ತಮ್ಮ ಮಗಳಾದ ವೆಂಕಟಾಮನನ್ನು ಕೊಟ್ಟು ವಿವಾಹ ಮಾಡ್ತಾರೆ. ಅದಾದ ಕೆಲವು ದಿನಗಳಲ್ಲೇ ಅವರ ಮಗ ಗುರುರಾಜಾಚಾರ್ಯರು ಅಂತ. ಹಿಂದಿನ ಕಾಲದಲ್ಲಿ ಹೇಗೆ ಅಂತಂದರೆ ಯಾವ್ದಾದ್ರು ಒಂದು ಮಂಗಳ ಕಾರ್ಯ ನಡೀತಿದೆ ಅಂತಂದರೆ, ಒಂದು ಮದುವೆ ಅಂತಂದರೆ ಆ ಮನೆಗೆ ಮುಂಜಿನೂ ನಡೆಯುತ್ತೆ ಅಂತ ಅರ್ಥ. ಆ ಕಾಲಕ್ಕೆ ಹಾಗಿತ್ತು. ಒಂದು ಮದುವೆ ಇದ್ರೆ 3-4 ಉಪನಯನ ಒಟ್ಟೊಟ್ಟಿಗೆ ಸೇರಿಸಿ, ನೀನು ಬಂದ್ಬಿಡೋ ನನ್ನ ಮಗನ ಜೊತೆ ನಿಂದು ಉಪನಯನ ಆಗೋಗ್ಲಿ, ಈ ಥರ. ಅದಾಗಿ ಕೆಲವೇ ದಿನಗಳಲ್ಲಿ ಗುರುರಾಜಾಚಾರ್ಯ ಉಪನಯನ ಆಯ್ತಂತೆ. ಆ ಗುರುರಾಜಾಚಾರ್ಯ ಉಪನಯನ ಆದ ಕೆಲವೇ ದಿನಗಳಲ್ಲಿ ತಿಮ್ಮಣ್ಣ ಭಟ್ರು ಕಾಲವಾಗ್ತಾರೆ. ತಿಮ್ಮಣ್ಣ ಭಟ್ರು ಕಾಲವಾದ ಕಾಲಕ್ಕೆ ನಮ್ಮ ವೆಂಕಟನಾಥನಿಗೆ ಅದನ್ನು ತಡಿಲಿಕ್ಕೆ ಆಗಲಿಲ್ಲಂತೆ. ಆ ದುಃಖ ತಡಿಲಿಕ್ಕೆ ಆಗಿಲ್ಲ. ಅದಕ್ಕೆ ಒಂದು ಕಡೆ ಹೇಳುವಾಗ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ದೇವರ ಮುಂದೆ ಕೂತ್ಕೊಂಡು ಯಾವಾಗಲೂ ಅಳದಂತೆ, ಅಪ್ಪ 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 ಅಂತ. 6ನೇ ತಿಂಗಳಿನಲ್ಲಿ ಅವ್ರ ತಂದೆ ಒಂದು ರೂಪದಲ್ಲಿ ಕಾಣಿಸ್ಕೊಂಡು ಅಂತಾರಂತೆ, ನೋಡಪ್ಪ ನೀ ಪದೇ 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 ನನ್ನ ಕರೆದ್ರೆ ನಾನು ಯಾತ್ರೆ ಮಾಡ್ತಾ ಇದ್ದೀನಿ, ಅದಕ್ಕೆ ತೊಂದರೆ ಆಗತ್ತೆ, ನನಗೆ ತೊಂದರೆ ಆಗತ್ತೆ ಅಂತಂದ್ರೆ ನೀನು ಕರಿ. ಇಲ್ಲಪ್ಪ ನಾನು ಕರಿಯಲ್ಲ ಅಂತ ಹೇಳಿದ ಮೇಲೆ ಆಮೇಲೆ ಎಷ್ಟು ತಂದೆ ಮೇಲೆ ಪ್ರೀತಿ. ರಾಯರ ಜೀವನ ಇದೆಯಲ್ಲ ಅದು ಸುಮ್ಮನೆ ಕಥೆ ಅಲ್ಲ, ಬೇರೆ ಯಾವುದೋ ಕಥೆ ಹೇಳಿದಾಗಲ್ಲ, ಅದು ನಮ್ಮ ಜೀವನದಲ್ಲಿ ನಾವು ರೂಢಿಸ್ಕೋಬೇಕು. ಯಾಕೆ ಅಂತಂದ್ರೆ ಎಂಥ ಪಿತೃಭಕ್ತಿ, ಎಂಥ ಗುರುಭಕ್ತಿ, ಎಂಥ ವಂಶಭಕ್ತಿ ಅವರಲ್ಲಿ. ಆ ರೀತಿ ಆಯಿತು. ಆಮೇಲೆ ಅಣ್ಣ ತೀರ್ಮಾನ ಮಾಡ್ದ. ಅಮ್ಮ ಹೇಳಿದ್ರು, ನೋಡಪ್ಪ ಗುರುರಾಜ, ನೀನೇ ಈ ಮನೆತನಕ್ಕೆ ಜವಾಬ್ದಾರಿಯಾಗಿದೆಯಾ, ನೀನೇ ಮನೆ ಜವಾಬ್ದಾರಿ ಅಂತ ಹೋಗಬೇಕು. ನಿನ್ನ ತಮ್ಮನಿಗೆ ಉಪನಯನಾದ ಸಂಸ್ಕಾರಗಳನ್ನು ಮಾಡಬೇಕು ಅಂದಾಗ ಆ ವೆಂಕಟನಾಥನಿಗೆ ಉಪನಯನ ಸಂಸ್ಕಾರ ಆಯಿತು. ಉಪನಯನ ಸಂಸ್ಕಾರ ಆದಮೇಲೆ ಶಾಸ್ತ್ರದ್ದೇನು ನಡಿಬೇಕು, ಎಲ್ಲಿ ಕಳಿಸೋದು ಶಾಸ್ತ್ರದ್ದೇನಕ್ಕೆ ಅಂತ ಯೋಚನೆ ಮಾಡಿ, ಯಾಕೆ ಎಲ್ಲೋ ಕಳಿಸ್ಬೇಕು ಅಂಥೇಳಿ ತಮ್ಮ ಭಾವನ ಹತ್ರನೇ ಲಕ್ಷ್ಮೀ ನರಸಿಂಹಾಚಾರ್ಯ ಹತ್ರನೇ ಹೋದರು. ಮಧುರೈಗೆ ಹೋದ್ರಂತೆ ರಾಯರು. ಮಧುರೈಗೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ರು. ಅಲ್ಲೊಂದು ಸ್ವಲ್ಪ ಕಾಲ ಶ್ರೀಮುಷ್ಣಮ್ಮು, ಶ್ರೀರಂಗಮ್ಮು, ಕುಂಭಕೋಣ, ಇಲ್ಲಿ ನಾನಾ ಸ್ಥಳಗಳಲ್ಲಿ ರಾಯರು ಬಾಲ್ಯವನ್ನು ಕಳೆದಿದ್ದಾರೆ. ಇವತ್ತಿಗೂ ನಾವು ಹೋದ್ರೆ ಕೆಲವಾರು ಕುರುಹುಗಳಿದೆ. ಶ್ರೀರಂಗಮಲ್ಲಿ ಇವತ್ತು ರಾಯರ ಮಠ ಏನಿದೆ ಅಲ್ಲಿ ಕೂಡ ರಾಯರ ವಾಸ್ತವ್ಯವನ್ನು ಮಾಡಿದ್ರು ಅಂತ. ಆದರೆ ರಾಯರು ಹುಟ್ಟಿದಂಥ ಊರಿದೆಯಲ್ಲ ಭುವನಗಿರಿ, ಅಲ್ಲಿ ಯಾವುದೇ ರಾಯರಿಗೆ ಸಂಬಂಧಪಟ್ಟಂಥ ಕುರುಹುಗಳೇನಿಲ್ಲ ಇವತ್ತಿಗೆ. ಅವರ ಮನೆಯನ್ನು ಏನಿದೆ ಆ ಜಾಗದಲ್ಲಿ ಮಠ ಮಾಡಿದ್ದಾರೆ. ಸುಷಮೇಂದ್ರ ತೀರ್ಥರ ಕಾಲಕ್ಕೆ ಹಿಂದೆ ಒಂದು ಮನೆ ಇತ್ತು ಅಂತ ಅದರ ಒಂದು ಛಾಯಾಚಿತ್ರ ಇದೆ. ಆದರೆ ಈ ರಾಯರಿಗೆ ಸಂಬಂಧಪಟ್ಟಂಥ ಯಾವ ಪದಾರ್ಥಗಳು ಇಲ್ಲ. ತಂಜಾವೂರಿಗೆ ಬಂದರೆ ತಂಜಾವೂರು ಸಂಸ್ಥಾನದಲ್ಲಿ ರಾಯರಿಗೆ ಪಟ್ಟಾಭಿಷೇಕ ಆದಂಥ ಅರಮನೆ ಇದೆ. ಶ್ರೀಮುಷ್ಣಮಕ್ಕೆ ಬಂದರೆ ಶ್ರೀಮುಷ್ಣಂನಲ್ಲಿ ರಾಯರ ವಾಸ ಇದ್ದ ಮನೆ ಇದೆ. ಅಲ್ಲಿ ರಾಯರು ಬಳಸಿದಂಥ ವ್ಯಾಸಪೀಠ ಇದೆ. ರಾಯರು ಬಳಸಿದಂಥ ವ್ಯಾಸಪೀಠ, ಅವರು ಕೂತಂಥ ಮನೆಗಳೆಲ್ಲ ಇವತ್ತು ನಾವು ಕಾಣಬಹುದು. ಆದರೆ ರಾಯರ ಜೀವನ ಚರಿತ್ರೆ ಮಾತ್ರ ಅತ್ಯದ್ಭುತವಾಗಿದೆ. ಆ ವೆಂಕಟನಾಥ ಎಲ್ಲ ವಿಧವಾಗಿರ್ತಕ್ಕಂಥ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇದ್ದಾನೆ. ಸಕಲ ವಿದ್ಯಾನಿಧಿ ಅಂತ ಬಿರುದನ್ನು ಕೂಡ ಗಳಿಸ್ಕೋಬೋದು. ಅಂಥ ಮಟ್ಟಿಗೆ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾನೆ. ಹೇಗಿತ್ತು ವಿದ್ಯಾಭ್ಯಾಸ ವೆಂಕಟನಾಥನಿಗೆ ಅಂತಂದರೆ, ಹಿಂದೆ ನಾವು ಕೇಳ್ತೀವಿ ಗರ್ಗಾಚಾರ್ಯರು ಕೃಷ್ಣನಿಗೆ ಪಾಠ ಮಾಡೋದು ಅಂತ 64 ದಿನ. ಅದು ಹೆಂಗಿತ್ತು ಪಾಠ ಅಂತಂದರೆ, ಕೃಷ್ಣನಿಗೆ ಪಾಠ ಅಲ್ಲ, ಕೃಷ್ಣ ಹೋಗಿ ಎಕ್ಸಾಮ್ ಮಾಡೋದಾಗಿತ್ತು ಗರ್ಗಾಚಾರ್ಯ. ಹಾಗೆ ರಾಯರ ಮುಂದೆ ಅಂದರೆ ವೆಂಕಟನಾಥನ ಮುಂದೆ ಆ ಲಕ್ಷ್ಮೀ ನರಸಿಂಹಾಚಾರ್ಯ ಒಂದೇ ಒಂದ್ಸರಿ ಏನಾದ್ರು ವಾಕ್ಯ ಹೇಳ್ಬಿಟ್ರೆ ಅವ್ರಿಗಿಂತ ಚೆನ್ನಾಗಿ ಹೇಳ್ಬಿಡೋದಂತೆ, ರಿಪೀಟ್ ಮಾಡಿಬಿಡೋದು. ಇವ್ರಿಗೆ ಆಶ್ಚರ್ಯ ಆಗ್ತಿತ್ತು, ಎಂಥ ಒಂದು ಶಕ್ತಿ.
ಇವ್ರಿಗೆ ಎಂಥ ಒಂದು ಬ್ರಿಲಿಯನ್ಸು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇಂಥ ಶಕ್ತಿ ಎಲ್ಲಿಂದ ಬರುತ್ತೆ ಅಂತಂದರೆ ಜನ್ಮಾಂತರದ್ದು ಅಂತ. ನಮ್ಮ ಜೀವನದಲ್ಲೂ ಹಾಗೆ ಆಗಿರುತ್ತೆ. ಒಂದೊಂದು ಸತಿ ನಮ್ಗೆ ಯಾರು ನೋಡ್ತಿದ್ರೆ ಸಾಕು, ಅವ್ರು ಮಾಡೋದನ್ನು ನೋಡೇ ಕಲ್ತು ಬಿಡ್ತೀವಿ. ಆದರೆ ಪ್ರಯತ್ನ ಪಟ್ಟು ಹೇಳ್ಕೊಡ್ತಿದ್ರೆ 100 ಸರಿ ಮಾಡಿದ್ರು ಯಾಕೆ ಬರಲ್ಲ ಅವನು. ಅದು ಯಾಕೆ ಅಂತಂದ್ರೆ ಜನ್ಮಾಂತರದ ಪುಣ್ಯ. ಈತನಿಗೆ ಎಂಥದ್ದು ಅಂತ ಹೇಳುವಾಗ ವರ್ಣನೆ ಮಾಡ್ತಾರೆ. ಇವನು ಪ್ರಹ್ಲಾದ ರಾಜನಾಗಿರುವಾಗ ಗೊತ್ತಲ್ಲ, ಚಂಡಾಮರ್ಕರು ಅಂತ ಶುಕ್ರ ಗ್ರಹ ಇದೆಯಲ್ಲ, ಶುಕ್ರಾಚಾರ್ಯರು, ಆ ಶುಕ್ರಾಚಾರ್ಯ ಮಕ್ಕಳಂತೆ ಗರ್ಗಾಚಾರ್ಯ, ಯಾರೋ ಇವರು ಚಂಡಾಮರ್ಕರನ್ನ ಕೆಲಸಕ್ಕೆ ಇಟ್ಕೊಂಡಿದ್ದ ಹಿರಣ್ಯಕಶಿಪು. ಏನು ಹೇಳ್ಕೊಡ್ಬೇಕು? ನಮಃ ಶಿವಾಯ, ಹಿರಣ್ಯಕಶಿಪವೇ ನಮಃ, ಹಿರಣ್ಯಕಶಿಪನೇ ಸರ್ವೋತ್ತಮ ಅಂತ ಹೇಳ್ಕೊಡ್ಬೇಕು ಅಂತ. ಆದರೆ ಈ ಬಾಲಕ ಹರಿ ಸರ್ವೋತ್ತಮ ಗುರುಗಳೇ, ನಿಮ್ಮ ಸಿಲೆಬಸ್ಸೇ ಬೇರೆ, ನಮ್ಮ ಸಿಲೆಬಸ್ಸೇ ಬೇರೆ. ಇಲ್ಲ ಕಣೋ, ನೀನು ಹಂಗೆ ಹೇಳ್ಬೇಡ, ಹಂಗೆ ಹೇಳಿದ್ರೆ ನನ್ನ ಕೆಲಸ ಹೊರಟಾಗುತ್ತೆ, ನಂಗೆ ಅವೆಲ್ಲ ಗೊತ್ತಿಲ್ಲ, ನಾನು ಮಾತ್ರ ತಪ್ಪು ಹೇಳಲ್ಲ ಅಂಥೇಳಿ ಎಂಥ ಒಂದು ಪ್ರೌಢಿಮೆ ಇತ್ತು ಅವರು ಪ್ರಹ್ಲಾದರಾಜರಾಗಿರುವಾಗ ಅಂತಂದರೆ ಅತ್ಯದ್ಭುತ. ಹಿರಣ್ಯಕಶಿಪು ಕರೆದಂತೆ, ಏನು ಕಲಿತಾ ಇದ್ದಾನೆ ನನ್ನ ಮಗ? ಅವಾಗ ಪ್ರಹ್ಲಾದ ಅನ್ನಂತೆ, ಬರೆಯಲಿಲ್ಲ ಓದಲಿಲ್ಲವೋ ಅಪ್ಪಯ್ಯ ನಾನು, ಬರೆಯಲಿಲ್ಲ ಓದಲಿಲ್ಲವೋ, ಬರೆಯಲಿಲ್ಲ ಓದಲಿಲ್ಲ ಹರಿಯ ಭಕ್ತನಾಗಿ ನಾನು, ಹರಿಯ ನಿಂದಿಸುವ ಶಾಸ್ತ್ರ ಬರೆಯಲ್ಯಾಂಗೆ ಓದಲ್ಯಾಂಗೆ, ಬರೆಯಲಿಲ್ಲ ಸ್ವಾಮಿ ಅಪ್ಪ, ಆ ಹರಿಯ ನಿಂದಿಸುವಂಥ ಶಾಸ್ತ್ರವನ್ನು ಹೇಗೆ ಬರೀಲಿ, ಹೇಗೆ ಓದಲಿ? ಹರಿಯ ಗುಣಗಳನ್ನೇ ಕೇಳುವೆ. ಹರಿ ಹರಿ ಅಂತಂದ್ರೆ ಇವನು ಮೈಯೆಲ್ಲ ಉರಿ ಹೇಳ್ತಾ ಇದ್ದಾನೆ. ಹರಿಯ ಗುಣಗಳನ್ನೇ ಕೇಳುವೆ, ಮತ್ತ ಹರುಷದಿಂದ ಹರಿಯ ಗುಣಗಳನ್ನೇ ಬೇಡುವೆ, ನಾ ಬಾಳುವೆ ಹರಿಯ ಸ್ಮರಣೆ ಮಾಡುವೆನು, ಹರಿಯ ಪಾದ ಸೇವಿಸುವೆನು, ಹರಿಯ ಪೂಜಿಸುವೆನು, ಮತ್ತೆ ಹರಿಯ ವಂದಿಸುವೆನು ನಿತ್ಯ, ಬರೆಯಲಿಲ್ಲ ಓದಲಿಲ್ಲವೋ. ಮಕ್ಕಳೊಂದು ಸ್ಕೂಲ್ಗೆ ಕಳಿಸಿರ್ತೀವಿ, ಮನೆಗೆ ಬಾಪ ನಿಮ್ಗೆ ಪುಸ್ತಕ ತೋರಿಸು ಅಂತಂದ್ರೆ, ಇಲ್ಲ ಸ್ಕೂಲ್ಗೆ ಹೋಗಿದ್ದೆ ಆದರೆ ಫೀಲ್ಡಲ್ಲೇ ಕೂತ್ಕೊಂಡು ಆಟ ಆಡ್ತಿದ್ದೆ ಅಂದರೆ ಬಿಡ್ತೀವ? ಅವನಿಗೆ ಅಷ್ಟು ಸಿಟ್ಟು ಬಂದ್ಬಿಡ್ತು. ಮನಸ್ಸು ಮುಂಚೆ ಸ್ಥಿರವೂ ಅಲ್ಲವೋ, ಪ್ರಹ್ಲಾದರಾಜರ ಮಾತು ಎಂಥ ಮಾತು ಅಂತಂದರೆ ಇದನ್ನು ನಮ್ಮ ಜೀವನದಲ್ಲಿ ತಗೋಬೇಕು. ಮನಸ್ಸು ಮುಂಚೆ ಸ್ಥಿರವೂ ಅಲ್ಲವೋ, ಅಂತಾದ್ದು ಎನ್ನ ಮನಸ್ಸು ಹರಿಯ ಬಿಟ್ಟು ಇಲ್ಲವೋ, ಸುಳ್ಳಲ್ಲವೋ. ಮನಸ್ಸೇಗೆ ಅಂತ ಹೇಳುವಾಗ ಟೀಕಾರಾಯರು ವರ್ಣನೆ ಮಾಡ್ತಾರೆ. ಮನಸ್ಸೇಗೆ ಅಂತಂದರೆ ಚಂಚಲ ಗತಿಮೇ ಮನಃ ಅಂತ. ಕುಂಭಕೋಣದ ಬಗ್ಗೆ ಈ ವರ್ಣನೆ ಮಾಡುವಾಗ ಇದೇ ಗ್ರಂಥದಲ್ಲೇ ಹೇಳ್ತಾರೆ. ಆ ಕುಂಭಕೋಣದಲ್ಲಿ ಆ ಜೇನು ನೊಣಗಳೆಲ್ಲ ಇದ್ವಂತೆ. ಆ ನೊಣ ಏನು ಮಾಡ್ತಿತ್ತು ಅಂದ್ರೆ ಒಳ್ಳೆ ಪರಿಮಳಯುತವಾಗಿರತಕ್ಕಂಥ ಮಂದಾರ ಪುಷ್ಪಗಳೆಲ್ಲ ಇತ್ತು. ಅದರಲ್ಲಿ ಹೋಗಿ ಕೂತ್ಕೊಳ್ಳೋದು. ಕೂತಿದ ತಕ್ಷಣ ಅಲ್ಲಿದ್ದಂಥ ಗಜಗಳು, ಆನೆಗಳೆಲ್ಲ ಬಂದು ಕಾವೇರಿ ನದಿಯಲ್ಲಿ ವಿಹಾರ ಮಾಡಲಿಕ್ಕೆ ಅಂತ ಬಂದರೆ, ಆ ಆನೆಯ ನೆತ್ತಿ ಹತ್ರ ಒಂದು ದುಂದುಬಿ ರೀತಿಯಲ್ಲಿ ಒಂದು ಪರಿಮಳ ಹೊರಸೂಸ್ತಾ ಇತ್ತಂತೆ. ಈ ನೊಣಗಳೆಲ್ಲ ಅನ್ಕೊಳ್ಳುವಂತೆ ಇದರಲ್ಲಿ ಮಕರಂದಕ್ಕಿಂತ ಆನೆ ತಲೆಯಲ್ಲಿ ಇರೋ ಮಕರಂದ ಚೆನ್ನಾಗಿದೆ, ಅಲ್ಲಿಗೆ ಹೋಗೋಣ ಅಂತ ಹೋದರೆ ಅಲ್ಲಿ ಏನು ಇರ್ತಿರ್ಲಿಲ್ವಂತೆ. ಮತ್ತೆ ಅಲ್ಲಿಲ್ವಲ್ಲ ಅಂತ ಈ ನೊಣಗಳು ಹೂವದ ಹತ್ರ ಬಂದರೆ ಹೂವು ಅಷ್ಟು ಮುಚ್ಚೋಗ್ಬಿಡೋದು, ಬಾಡೋಗ್ಬಿಡೋದು. ಅಯ್ಯೋ ನಮ್ಗೆ ಜೇನೇ ಇಲ್ಲ ಅಂತ ಗೊತ್ತಾಡೋದು. ನಮ್ಮ ಮನಸ್ಸು ಸಾಗಂತೆ. ಎಲ್ಲೋ ಮಕರಂದ ಇದೆ ಅಂತ ಗೊತ್ತು, ಹೂನಲ್ಲಿದೆ ಅಂತ, ಅಲ್ಲಿ ಹೀರ್ಲಿಕ್ಕೆ ಅಂತ ಬರ್ತೀವಿ. ಎಷ್ಟು ಹೀರ್ಬೇಕು ಅಷ್ಟೇ ಇರಬೇಕು. ಜಾಸ್ತಿ ಹೀರ್ಕೊಂಡು ಸಾಯಂಕಾಲದವರೆಗೂ ಅಲ್ಲೇ ಕೂತಿದ್ರೆ ಹೂವಿನೊಳಗಡೆನೆ ಜೀವ ಹೊರಟೋಗುತ್ತೆ. ಎಷ್ಟೋ ಕಮಲದ ಹೂವು ನೋಡ್ರಿ, ಎಷ್ಟೋ ಹೂಗಳಿರ್ತಲ್ಲ, ಹೂವಿನೊಳಗಡೆನೆ ಸತ್ತೋಗ್ಬಿಟ್ಟಿರುತ್ತೆ. ಯಾಕೆ ಅಂದರೆ ಮಕರಂದ ಹೀರಿ ಅತಿಯಾಗಿ ಹೀರಿದ್ರು ಸಾವು. ಚಂಚಲ ಮಾಡ್ತಿದ್ರೆ ಅಲ್ಲೂ ಮದುವೆ ಇಲ್ಲ. ಆ ರೀತಿ ಆಗಬಾರ. ಅದಕ್ಕೆ ಪ್ರಹ್ಲಾದರಾಜ ಹೇಳ್ತಾರೆ, ಯಾರ ಮನಸ್ಸು ಸ್ಥಿರವೇ ಇಲ್ಲ ಅಂಥದ್ದು ನನ್ನ ಮನಸ್ಸು ದೇವರಲ್ಲಿ ಎಷ್ಟು ಸ್ಥಿರವಾಗಿದೆ ಅಂತಂದರೆ, ದೇವರನ್ನು ಬಿಟ್ಟು ಬೇರೆ ಏನಾದ್ರು ಯೋಚನೆ ಮಾಡ್ತೀನಿ ಅಂದರೆ ಬೇರೆ ಯೋಚನೆ ಬರ್ತಿಲ್ಲ, ಅಷ್ಟು ದೇವರು ನನ್ನ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಮನಸ್ಸು ಮುಂಚೆ ಸ್ಥಿರವೂ ಅಲ್ಲವೋ, ಅಂತಾದ್ದು ಎನ್ನ ಮನಸ್ಸು ಹರಿಯ ಬಿಟ್ಟು ಇಲ್ಲವೋ, ಸುಳ್ಳಲ್ಲವೋ. ಮನಸ್ಸಿನಲ್ಲಿ ವಿಷಯಗಳನ್ನು ನೆನೆಸುವರರ ನೆನೆಸಲರಿಯೇ, ಕನಸಿನಲ್ಲಿ ಮನಸ್ಸಿನಲ್ಲಿ ನೆನೆಸುವೆ ಶ್ರೀಹರಿಯ ರೂಪ, ಬರೆಯಲಿಲ್ಲ ಓದಲಿಲ್ಲವೋ. ಕಂತುಪಿತನ ದಾಸ ನಾನು, ಅವ ನನಗೆ ಅತ್ಯಂತ ಗೆಳೆಯನಾದ ತಾನು. ಮತ್ತೆ ಹೇಳೋದೇನು, ಅವನು ಯಾರು? ಪರಮಾತ್ಮನಿಗೆ ಅತ್ಯಂತನಾದ ಗೆಳೆಯ. ಸಂತತಾನಂತ ದ್ರೀಶ ಅಂತರಂಗದಲ್ಲಿ ತಾನು ನಿಂತು ಪ್ರೇರಿಸುವನು, ಅವನ ಅಂತರಂಗದಂತೆ ಇರುವೆ, ಬರೆಯಲಿಲ್ಲ ಓದಲಿಲ್ಲವೋ.
ಅಲ್ಲಿ ದುಷ್ಟತನದ ವಿದ್ಯೆ ಕಲೀಲಿಲ್ಲಲ್ಲ, ಅದಕ್ಕೆ ರಾಘವೇಂದ್ರ ಸ್ವಾಮಿಗಳಾಗಿ ಅಧ್ಯಯನ ಮಾಡುವಾಗ ಅವ್ರಿಗೆ ಬೇರೆದು ಬರಲೇ ಇಲ್ಲ. ಅವ್ರಿಗೇನಿತ್ತು ಅಂತಂದರೆ ಶಾಸ್ತ್ರ ವೇದ ಸಮ್ಮತವಾಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಏನು ಅಧ್ಯಯನ ಮಾಡಿದ್ರು ಅಂತಂದರೆ ಯಜುರ್ವೇದವನ್ನು ಅಧ್ಯಯನ ಮಾಡಿದ್ರು. ಅದಕ್ಕೆ ಇವತ್ತು ಕೂಡ ಮಂತ್ರಾಲಯ ಮಠ ಯಜುರ್ವೇದವನ್ನು ಅನುಸರಣೆ ಮಾಡತಕ್ಕಂಥ ಮಠವಾಗಿದೆ. ಯಜುರ್ವೇದಕ್ಕೆ ಒಳ್ಳೆಯ ಪ್ರಾಶಸ್ತ್ಯವನ್ನು ಕೊಡ್ತಾ ಇದೆ. ಈ ರೀತಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಬೆಳಿಬೇಕು, ನಾನಾ ವಿಧವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಬೇಕು. ಅದಕ್ಕೆ ಚಮತ್ಕಾರವಾಗಿ ಆ ಲಕ್ಷ್ಮೀ ನರಸಿಂಹಾಚಾರ್ಯ ಉತ್ತರ ಕೊಡಬೇಕು. ಈ ರೀತಿಯಲ್ಲೇ ಬಾಲ್ಯದಿಂದಲೇ ವೆಂಕಟನಾಥ ಜೀವನದಲ್ಲಿ ಲೀಲೆ ತೋರಲಿಕ್ಕೆ ಅಂತ ಶುರು ಮಾಡ್ತಾರೆ. ಅನೇಕ ವಿಧವಾದ ಲೀಲೆಗಳನ್ನು ಹೇಳ್ತಾ ಇದ್ದಾರೆ. ತದನಂತರದಲ್ಲಿ ವೆಂಕಟನಾಥನ ಸೌಂದರ್ಯ ಎಂಥದ್ದು, ಸೌಂದರ್ಯ ಬಂದ ಮೇಲೆ ನೆಕ್ಸ್ಟ್ ಏನು, ವಿವಾಹ ಅಂತಲೇ ಸರಸ್ವತಿ ಅಂತ ಒಬ್ಬಳು ಕಾಯ್ತಾ ಇದ್ದು ಅವಳು ಕೊಟ್ಟು ವಿವಾಹ ಮಾಡ್ತಾರೆ. ಈ ರೀತಿಯ ನಾನಾ ವಿಧವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಅದನ್ನು ನಾಳೆ ದಿನ ಸ್ಮರಣೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಮಂತ್ರಾಲಯ ನಿವಾಸೀನಾಂ ಜಾಗ್ರತ್ಕಾಲೇ ಸದಾವತು ನ್ಯಾಯಮುಕ್ತಾವಲೀಕರ್ತಾ ಸ್ವಪ್ನೆ ರಕ್ಷತು ಮಾಂ ಸದಾ ಶ್ರೀಮತೋ ರಾಘವೇಂದ್ರಸ್ಯ ತ್ವಾಮಹಂ ಶರಣಂ ಗತಾ ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೌ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದ ಪಂಕಜೇ ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೌ ಶ್ರೀಮತೋ ರಾಘವೇಂದ್ರಸ್ಯ ತ್ವಾಮಹಂ ಶರಣಂ ಗತಾ ಪುತ್ರ ಪೌತ್ರ ಧನಂ ಧಾನ್ಯಂ ಆಯುರಾರೋಗ್ಯ ದೇಹಿ ಮೇ ರಾಘವೇಂದ್ರ ಪಾಹಿ ಮಾಂ ರಾಘವೇಂದ್ರ ರಕ್ಷ ಮಾಂ ಹನುಮ ಭೀಮ ಮಧ್ವ ಪಾಹಿ ಮಾಂ ಹನುಮ ಭೀಮ ಮಧ್ವ ರಕ್ಷ ಮಾಂ ರಾಮಕೃಷ್ಣ ಪಾಹಿ ಮಾಂ ರಾಮಕೃಷ್ಣ ಪಾಹಿ ಮಾಂ ರಾಮಕೃಷ್ಣ ರಕ್ಷ ಮಾಂ ರಾಮಕೃಷ್ಣ ರಕ್ಷ ಮಾಂ. ಆಫ್ ಮಾಡೋಣ.